ಫಾರ್ ದ ಫಸ್ಟ್ ಟೈಮ್ ಲಾಲ್ಬಾಗ್ ಬಟಾನಿಕಲ್ ಗಾರ್ಡನನ್ನು BGCಯಲ್ಲಿ ಬಟಾನಿಕಲ್ ಗಾರ್ಡನ್ಸ್ ವರ್ಲ್ಡ್ ಗ್ಲೋಬ್ ಇದರಲ್ಲಿ ರಿಜಿಸ್ಟರ್ ಮಾಡಿಸಿದ್ದೀವಿ. ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ 3rd ಪ್ಲೇಸ್ ಬಂದಿದೆ ನಮ್ಮ ಲಾಲ್ಬಾಗ್ ಫ್ಲವರ್ ಶೋ. ಕಬ್ಬನ್ ಪಾರ್ಕ್ ಮುಂಚೆ ಇದ್ದೆ, ಮಧ್ಯದಲ್ಲಿ ಲಾಲ್ಬಾಗ್ ಒಂದು 4 ಇಯರ್ಸ್ ವರ್ಕ್ ಮಾಡಿದೆ, ಮತ್ತೆ ವಾಪಸ್ ಈಗ ಕಬ್ಬನ್ ಪಾರ್ಕಿಗೆ ಬಂದಿದ್ದೀನಿ. 5000 ಇಯರ್ಸ್ವರೆಗೂ ಬದುಕುತ್ತದು. 5000 ಒಂದು ರೆಸ್ಟೋರೆಂಟ್ ಅದ್ರ ಮರದ ಕೆಳಗಡೆನೇ ಇದೆ, ಒಳಗಡೆನೇ ಇದೆ. ಬೋನ್ಸಾಯಿಸ್ ಇಂಪ್ರೂವ್ ಬಂದಿದ್ದೆ ಆ ಥರ. ಅದು ನಮ್ಮ ಹಳೇ ಇವ್ರು ಇರ್ತಾರಲ್ಲ, ಆಯುರ್ವೇದ ಸೇಂಟ್ಸ್ ಅಂತ ಹೇಳ್ತೀವಿ ನಾವು ಅವರಿಗೆ, ಋಷಿ ಮುನಿಗಳಿಂದ ಬಂದಿದ್ದು ಬೋನ್ಸಾಯಿ. ಸ್ಟಾರ್ಟ್ ಆಗಿದ್ದು ನಮ್ಮ ದೇಶದಲ್ಲಿ. ಅದು ಅಂದರೆ ಈಗ ದೊಡ್ಡ ಮರನ ಅದನ್ನ ಸಣ್ಣ ಅಲ್ಲೇ ಒಂದು ಪ್ರಾಪಗೇಷನ್ ಥರ ಮಾಡಿ ಒಂದು ಅಲ್ಲೇ ಸಣ್ಣ ಮರ ಥರ ಮಾಡಿಕೊಂಡು ಎತ್ಕೊಂಡು ಬರೋಕ್ಕೆ ಹೆಚ್ಚು ಕಮ್ಮಿ ನಾವು ಒಂದು 300-325 ಗಿಡ ಅಷ್ಟು ಪ್ಲಾಂಟಿಂಗ್ ಮಾಡಿದ್ದೀವಿ ಒಂದು 6 ಎಕರೆ ಜಾಗದಲ್ಲಿ. ಅದು ಡಂಪಿಂಗ್ ಯಾರ್ಡ್ ಆಗಿತ್ತು, ಅಲ್ಲೆಲ್ಲ ಫುಲ್ಲು ಕಸ ತೊಗೊಂಡೋಗಿ ಅಲ್ಲಿ ಹಾಕೋರು. ನೇಚರ್ ಲವರ್ಸ್ಗೆ ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್. ನಾವಿದ್ದೀವಿ ಹಾರ್ಟ್ ಆಫ್ ಬೆಂಗಳೂರು ಕಬ್ಬನ್ ಪಾರ್ಕ್ನಲ್ಲಿ. ನಮ್ಮ ಜೊತೆ ಇದ್ದಾರೆ ಡೆಪ್ಯೂಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್ ಆದ ಮಿಸಸ್ ಕುಸುಮಾ ಅವರು. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀವಿ. ಪ್ಲಾಂಟ್ಸು ಇದೆಲ್ಲ ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಆಯ್ತಾ ಇಂಟ್ರೆಸ್ಟ್, ಇಲ್ಲ ಹೇಗೆ? ಇದೊಂದು ಡಿಫ್ರೆಂಟ್ ಫೀಲ್ಡ್ ಮ್ಯಾಮ್. ನೇಚರ್ ಅಂದರೆ ಪ್ರಾಣ ಇರೋರಿಗೆ ಮಾತ್ರ ಇದು ಮಾಡೋಕ್ಕಾಗುತ್ತೆ. ಕರೆಕ್ಟ್. ಇಲ್ಲ, ನಮಗೆ ಹುಟ್ಟಿದಾಗಿಂದನೂ ಏನಂತಾರೆ ಗಿಡದ ಜೊತೆ ಒಂದು ನಂಟು. ಯಾಕಂದರೆ ನನ್ನ ತಂದೆ ಫಾರ್ಮರ್ ಬೇಸಿಕ್ಲಿ. ಸೊ ನನ್ನ ತಂದೆ ತಾಯಿ ಇಬ್ಬರು ಕೂಡ ಫಾರ್ಮಿಂಗಲ್ಲಿ ಇದ್ದಿದ್ದು. ನಮ್ಮದು ಜಮೀನು ಇದೆ ಸುಮಾರು. ಸೊ ಹಾಗಾಗಿ ನಾವು ಸಣ್ಣ ಮಕ್ಕಳು ಇದ್ದಾಗಿಂದನೂ ಕೂಡ ಅದ್ರ ಜೊತೆಗಿದ್ದೀವಿ, ಗಿಡದ ಜೊತೆಗೆ. ಜೊತೆಗೆ ಬರ್ತಾ ಬರ್ತಾ ನನಗೆ ಆ್ಯಕ್ಚುಲಿ ಮೆಡಿಕಲ್ಗೆ ಹೋಗ್ಬೇಕಂತ ಇದ್ದಿದ್ದು. ಮೆಡಿಕಲಲ್ಲಿ ಸೀಟ್ ಸಿಗದೆ ನಂತರ ಅಗ್ರಿಕಲ್ಚರ್ಗೆ ಹೋಗಬೇಕು ಅಂತ ನೆಕ್ಸ್ಟ್. ಬಟ್ ಇಂಜಿನಿಯರಿಂಗ್ ಸಿಕ್ಕಿತ್ತು, ಬಟ್ ಐ ಡಿಂಟ್ ಆಪ್ಟ್. ಇಂಜಿನಿಯರಿಂಗ್ ಬೇಡ ನನಗೆ, ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ಐ ಶುಡ್ ಗೋ ಫಾರ್ ದ ಅಗ್ರಿಕಲ್ಚರ್ ಅಂತಾನೆ. ಸೊ ಹಾಗಾಗಿ ಅಗ್ರಿಕಲ್ಚರ್ಗೆ ಹೋದಾಗ ಅಲ್ಲೊಬ್ಬರು ಇಲ್ಲ ಹಾರ್ಟಿಕಲ್ಚರೇ ತೊಗೊಳ್ಳಿ ಚೆನ್ನಾಗಿರುತ್ತೆ, ಲೇಡೀಸ್ಗೆ ಹಾರ್ಟಿಕಲ್ಚರ್ ಇಸ್ ಗುಡ್ ಅಂತ ಹೇಳಿ ಸಜೆಸ್ಟ್ ಮಾಡಿದರು ನನ್ನ ಸೀನಿಯರ್ ಒಬ್ಬರು. ಸೊ ಹಾಗಾಗಿ ನಾನು ಹಾರ್ಟಿಕಲ್ಚರ್ ಕೋರ್ಸಿಗೆ ಆಪ್ಟ್ ಮಾಡಿದ್ದು. ಸೊ ಹಾರ್ಟಿಕಲ್ಚರಲ್ಲಿ ನಂದು 4 ಇಯರ್ಸ್ ಡಿಗ್ರಿ, ಆನಂತರ MSc ಲ್ಯಾಂಡ್ಸ್ಕೇಪ್ ಮತ್ತು ಫ್ಲೋರಿಕಲ್ಚರಲ್ಲಿ. ಫ್ಲೋರಿಕಲ್ಚರ್ ಅಂದರೆ ನಮ್ಮ ಏನು ಹೂವಿನ ಗಿಡಗಳಿದೆ, ಆರ್ನಮೆಂಟಲ್ಸು, ಅದ್ರ ಬಗ್ಗೆ ಸ್ಟಡಿ ಮಾಡೋದು, ಮತ್ತು ಲ್ಯಾಂಡ್ಸ್ಕೇಪಿಂಗು, ಈ ಥರ ಗಾರ್ಡನ್ಸ್ ಬಗ್ಗೆ ಆ ಥರ ಬರುತ್ತೆ ನಮಗೆ ಫ್ಲೋರಿಕಲ್ಚರ್ ಅಂದರೆ. ಸೊ ಅದರಲ್ಲಿ ನಂದು MSc ಹಾರ್ಟಿಕಲ್ಚರ್. ಓದೋವಾಗೆಲ್ಲ ಹೇಗಿರುತ್ತೆ ಮ್ಯಾಮ್? ಇದು ಇಂಟ್ರೆಸ್ಟಿಂಗ್ ಆಗಿರುತ್ತಾ? ನೀವು ನಿಜವಾಗ್ಲೂ ಆ್ಯಕ್ಚುಲಿ ಎಸ್ ಡೆಫಿನೆಟ್ಲಿ. ನಾವು BSc ಇದ್ದಾಗಲೇ ನಾನು ಡಿಸೈಡ್ ಮಾಡಿದ್ದೆ ನಾನು ಫ್ಲೋರಿಕಲ್ಚರ್ಗೆ ಹೋಗಬೇಕು ಅಂತ. ಯಾಕಂದರೆ ನಾವು ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಇರ್ಬೋದು, ಅವಾಗೆಲ್ಲ ಬ್ಲೂಮಿಂಗ್ ಅದು ತುಂಬ. ಅಲ್ಲಿ ಬೆಳೆದಂಥ ಕ್ಯಾಕ್ಟೈಸು, ಕೆಲವೊಂದು ಗಿಡಗಳು, ಕೆಲವು ವೆರೈಟೀಸ್ ಆಫ್ ಟೊಮ್ಯಾಟೋಸು, ಪೆಟುನಿಯಾಸು, ಅದೆಲ್ಲ ನೋಡಿದಾಗ ನಮಗೆ ಎಲ್ಲೋ ಒಂದು ಕಡೆ ನಾನು ಹಾರ್ಟಿಕಲ್ಚರ್ ಎಸ್ಪೆಷಲಿ ಫ್ಲೋರಿಕಲ್ಚರೇ ಮಾಡಬೇಕು MSc ಅಂತ ಒಂದು ಇನ್ಸ್ಪಿರೇಷನು. ಹಾಗೆ ಅದರಲ್ಲಿ ಜಾಸ್ತಿ ಈ ಆಸಕ್ತಿನೂ ಇದ್ದಿದ್ದರಿಂದ ನಾನು ಸ್ಟೂಡೆಂಟ್ ಇದ್ದಾಗಲೇ ಸ್ವಲ್ಪ ಪಾಟ್ಸ್ ಇಟ್ಕೊಂಡಿದ್ದೆ ಹಾಸ್ಟೆಲಲ್ಲೂ ಕೂಡ. ನಮ್ಮ ರೂಮ್ ಮುಂದೆ ಎಲ್ಲ ಒಂದು 4-5 ಪಾಟ್ಸ್ ಯಾವಾಗಲೂ ಇಟ್ಕೊಂಡಿರ್ತಾ ಇದ್ದೆ. ಸೊ ಅವಾಗಿಂದನೂ ಕೂಡ ಅದು ಒಂಥರ ಹವ್ಯಾಸದ ಜೊತೆಗೆ ಒಂದು ನಂದು ಪ್ರೊಫೆಷ್ನಲ್ಲೂ ಆಗೋಯ್ತದು ಆ ಥರ. ಹಾಗಾಗಿ ಇಂಟ್ರೆಸ್ಟಿಂದ ಸಬ್ಜೆಕ್ಟ್ ಸ್ಟಾರ್ಟ್ ಆಯಿತು. ಸೊ ಹಾಗೆ ಫಸ್ಟ್ ನನ್ನ ಸರ್ವಿಸು ತೀರ್ಥಹಳ್ಳಿಯಲ್ಲಿ. ತೀರ್ಥಹಳ್ಳಿಯಲ್ಲಿ ನಿಮ್ಗೆ ಗೊತ್ತೇ ಇದೆ, ತೋಟದ ಮಧ್ಯೆನೇ ಇರ್ತಾ ಇದ್ವಿಲ್ಲ, ಅಡಿಕೆ ತೋಟ, ಬಾಳೆ, ಪೆಪ್ಪರು, ಶುಂಠಿ, ಈ ಥರದ್ದು ಇದರಲ್ಲೇ ಇದ್ವಿ. ಸೊ ಆ್ಯಕ್ಚುಲಿ ಫ್ಲೋರಿಕಲ್ಚರಲ್ಲಿ ಕಮ್ಮಿ ಇದ್ದರೂ ಕೂಡ ಕೆಲವು ಗಾರ್ಡನ್ಸ್ ಇದ್ದು, ಅಲ್ಲೂ ಕೂಡ ಉದ್ಯಾನ ಸಂಘಗಳು ಅಂತೇಳಿ, ಉದ್ಯಾನ ಕಲಾ ಸಂಘ ಅಂತೇಳಿ ತುಂಬ ಇಂಟ್ರೆಸ್ಟ್ ಇರೋ ಹೆಣ್ಮಕ್ಳೆಲ್ಲ ಒಂದು ಸಂಘ ಮಾಡಿಕೊಂಡು ಪ್ರತಿ ವರ್ಷ ಅವರು ಫ್ಲೋರಿಕಲ್ಚರ್ ಬಗ್ಗೆ ಒಂದು ಒಂದು ಪ್ರೋಗ್ರಾಮ್ ಮಾಡೋರು. ಅದಕ್ಕೆ ಜಡ್ಜಾಗಿ ನನಗೆ ಕರೀತಾ ಇದ್ರು. ಸೊ ಅವ್ರ ಮನೆಗಳಿಗೆಲ್ಲ ಹೋಗ್ತಾ ಇದ್ದೆ ಇದು ಗಾರ್ಡನ್ ನೋಡೋಕ್ಕೆ. ತುಂಬ ಅದ್ಭುತವಾದ ಗಾರ್ಡನ್ನ ಮಾಡಿರ್ತಿದ್ರು. ಹೌದು, ಅವ್ರು ಮಾಡ್ತಾ ಇದ್ರು. ಸೊ ಹಾಗಾಗಿ ಒಂದು 6 ವರ್ಷ ನಾನೇ ಜಡ್ಜಾಗಿ ಹೋಗಿದ್ದೀನಿ ಅವರು ಇದಕ್ಕೆ. ಸೊ ತುಂಬ ಅವಾಗಲೂ ವೆರೈಟೀಸ್ ಆಫ್ ಗಾರ್ಡನ್ಸು, ಒಬ್ಬೊಬ್ರದಂತೂ ಎಕರೆಗಟ್ಟಲೆ ಒಂದು ಎಕರೆ ಅಷ್ಟು ಗಾರ್ಡನ್ಸ್ ಮಾಡಿದ್ದಾರೆ. ಸೊ ಆ ಥರ ಒಂದು ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಎಕ್ಸ್ಪೀರಿಯನ್ಸ್ ಆಗ್ತಾ ಬಂತು. ಆವಾಗಲೇ ನನಗೊಂಥರ ಇದಿತ್ತು, ರಾಜ್ಭವನಲ್ಲಿ ನನಗೆ SDH ಕೆಲಸ ಮಾಡಬೇಕು ಅಂತ, ಅಂದರೆ ಅಲ್ಲಿ ಗಾರ್ಡನು ಅದೆಲ್ಲ ನೋಡಬೇಕು ಅಂತ. ಸೊ ಆ ಒಂದು ಇಂಟ್ರೆಸ್ಟಿಂದ ಹಿನ್ನೆಲೆಯಿಂದ ನಾನು ಪಾರ್ಕ್ಸ್ ಆ್ಯಂಡ್ ಗಾರ್ಡನ್ಸ್ಗೆ ಬಂದೆ. ಇದು ಮಾಡಿಕೊಂಡು. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಮ್ಯಾಮ್ ಈ ಫೀಲ್ಡಲ್ಲಿ ನಿಮಗೆ?
ಅಂದರೆ ನನಗೆ ಈಗ ಸ್ಟೂಡೆಂಟಿಂದ ತೊಗೊಂಡ್ರೆ ತುಂಬಾ ಜಾಸ್ತಿ ಇದಾಯಿತು. ಡಿಪಾರ್ಟ್ಮೆಂಟ್ ಬಂದೆ ನನಗೆ ಈಗ 21 ಇಯರ್ಸ್ ಆಯಿತು. ಸೊ ಅವಾಗಲಿಂದನೂ ನಂಟಿದೆ, ಪ್ಲಸ್ 6 ಇಯರ್ಸ್ ಡಿಗ್ರಿ. ಸೊ ಹಾಗಾಗಿ ಸೊ ಆಲ್ಮೋಸ್ಟ್ ಒಂದು 30 ಇಯರ್ಸಿಂದನೂ ಕೂಡ ನಾವು ಈ ಫೀಲ್ಡಲ್ಲೇ ಇದ್ದೀವಿ. ಹಾಗಾಗಿ ಇಂಟ್ರೆಸ್ಟು ಇದೆ, ಪ್ಲಸ್ ಜೊತೆಗೆ ಈಗ ಕಳೆದ ಒಂದು 5 ವರ್ಷದಿಂದ ನಾನು ಪಾರ್ಕ್ಸ್ ಆ್ಯಂಡ್ ಗಾರ್ಡನ್ಸಲ್ಲಿದ್ದೀನಿ. ಕಬ್ಬನ್ ಪಾರ್ಕ್ ಮುಂಚೆ ಇದ್ದೆ, ಮಧ್ಯದಲ್ಲಿ ಲಾಲ್ಬಾಗ್ ಒಂದು 4 ಇಯರ್ಸ್ ವರ್ಕ್ ಮಾಡಿದೆ, ಮತ್ತೆ ವಾಪಸ್ ಈಗ ಕಬ್ಬನ್ ಪಾರ್ಕಿಗೆ ಬಂದಿದ್ದೀನಿ. ಸೊ ಅಲ್ಲಿ ಲಾಲ್ಬಾಗಲ್ಲಿದ್ದಾಗ ಫ್ಲವರ್ ಶೋಸ್ ಎಲ್ಲ ಮಾಡ್ತಾ ಇದ್ವಿ. ಅದು ಕೂಡ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಈ ಜೀವನದಲ್ಲಿ ಒಂಥರ ಒಬ್ಬೊಬ್ಬರು ನಾವು ಏನಂದರೆ ಈ ಮಹತ್ವ ಪುರುಷರದು ಮತ್ತು ಮಹತ್ವ ಕೆಲಸ ಮಾಡಿರುವಂಥ ವ್ಯಕ್ತಿಗಳನ್ನ ಆರಿಸ್ಕೊಂಡು ಫ್ಲಾಶ್ ಶೋನ ಮಾಡ್ತಾಯಿದ್ವಿ. ಸೊ ಒಂದು 2 ತಿಂಗಳು ನಾವು ಅವ್ರ ಬಗ್ಗೆನೇ ಸ್ಟಡಿ ಮಾಡ್ತಾಯಿದ್ವಿ. ಸೊ ಅಲ್ಲೂ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ರಿಸರ್ಚ್ ಮಾಡೋ ಥರ ಒಂದು ಆಪರ್ಚುನಿಟಿ ಸಿಕ್ತು. ಅಲ್ಲೂ ಕೂಡ ಫ್ಲವರ್ಸಲ್ಲಿ ಏನು ತರ್ಬೋದು, ಫ್ಲವರ್ ಶೋ ಅಲ್ಲಿ ನಾವು ಜಾಸ್ತಿ ಫ್ಲವರ್ಸ್ನೇ ಬಳಸ್ಕೊಂಡು ಮಾಡ್ತಾಯಿದ್ವಿ. ಸೊ ಏನು ಮಾಡ್ಬೋದು, ಮತ್ತು ಡಿಫ್ರೆಂಟ್ ಅಷ್ಟು ದೊಡ್ಡ ಹ್ಯೂಜ್ ಇವೆಂಟ್ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ 3rd ಪ್ಲೇಸ್ ಬಂದಿದೆ ನಮ್ಮ ಲಾಲ್ಬಾಗ್ ಫ್ಲವರ್ ಶೋ. ಸೊ ಹಾಗಾಗಿ ಅಲ್ಲೂ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಯಿತು. ಲಾಲ್ಬಾಗ್ ಫ್ಲವರ್ ಶೋ ಅಂದರೆ ವೆರೈಟಿ ಆಫ್ ಫ್ಲವರ್ಸಿಗೆ ಅದು ಡೆಫಿನೆಟ್ಲಿ ಆ್ಯಂಡ್ ಕಳೆದ ಒಂದು 5 ಫ್ಲವರ್ ಶೋಸು ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಒಂದಕ್ಕಿಂತ ಒಂದು ಒಂಥರ ಹಿಸ್ಟ್ರಿ ಮಾಡಿದೆ. ನಮ್ಮ ಬೆಂಗಳೂರು ಜನ ಲಾಲ್ಬಾಗ್ ಫ್ಲವರ್ ಶೋಗೆ ವರ್ಷ ಇಡೀ ವೇಟ್ ಮಾಡ್ತಾರೆ. ಅದ್ ಬಂದಾಗ ಎಲ್ಲರಿಗೂ ಒಂದು ಹಬ್ಬ. ತುಂಬಾನೇ ಚೆನ್ನಾಗಿ ಬಂತು, ಎಲ್ಲರೂ ಒಳ್ಳೆ ಪ್ರಶಂಸೆನ ಕೊಟ್ಟರು. ಇವನ್ ನಮ್ಮ ಸೀನಿಯರ್ ಅಫಿಷಿಯಲ್ಸ್ ಕೂಡ. ನಾವು ಈ ದಿನ ಬೇರೆ ಥರನೇ ನೋಡ್ತಾ ಇದ್ವಿ ಫ್ಲವರ್ ಶೋ, ಬಟ್ ಇತ್ತೀಚಿನ ದಿನದಲ್ಲಿ ತುಂಬಾನೇ ವೆರೈಟೀಸ್ನ ತಂದಿದ್ದೀರಾ ನೀವು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಈಗ ಅದು ಫ್ಲವರ್ಸ್ ಎಲ್ಲ ನೀವೇ ಗ್ರೋ ಮಾಡ್ತೀರಾ ಇಲ್ಲ ತರ್ಸದ ಮ್ಯಾಮ್? ಕೆಲವೊಂದೆಲ್ಲ ನಾವು ಬೆಳೆಸ್ತೀವಿ, ಕೆಲವೊಂದೆಲ್ಲ ಈಗ ನಮ್ಮ ಬೆಂಗಳೂರು ಏನಂತಾರೆ ವೆದರಲ್ಲಿ ಬರದೇ ಇರೋಂಥ ಕಂಡೀಷನ್ಸಲ್ಲೂ ಇರೋವಂಥ ಪ್ಲ್ಯಾಂಟ್ಸ್ ಇದೆ. ಅದನ್ನೆಲ್ಲ ಊಟಿಯಿಂದ ಕೆಲವೊಂದು ಬರುತ್ತೆ. ಹಾಗೆ ನಮ್ಮ ಹೊರಗಡೆ ವಿದೇಶಗಳಿಂದನೂ ಕೂಡ ನಾವು ಫ್ಲವರ್ಸ್ನ ತರಿಸಿದ್ದೀವಿ. ಕೆಲವೊಂದು ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಲೆಸಿಯಾಂತಸ್ ಅಂತ ಒಂದು ಫ್ಲವರ್ ಬರುತ್ತೆ, ಅದು ನಮ್ಮ ಇಲ್ಲೆಲ್ಲೂ ಬೆಳೆಯೋಕ್ಕಾಗಲ್ಲ. ಸೊ ಆ ಥರ ಟ್ಯೂಲಿಪ್ಸು ಈ ಥರದ್ದೆಲ್ಲ ನಾವು ಬೇರೆ ಕಡೆಯಿಂದ ತಂದು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಆಮೇಲೆ ಹೈಡ್ರಾಜಿ ಅಂತ ಒಂದು ವೆರೈಟಿ ಬರುತ್ತೆ, ಅದು ಕೂಡ ನಮ್ಮಲ್ಲಿ ತುಂಬ ಸ್ಮಾಲ್ ಫ್ಲವರ್ ಬರುತ್ತೆ. ಆಮೇಲೆ ಒಂದೇ ಸಿಂಗಲ್ ಕಲರು, ಅದರಲ್ಲಿ ಹೈಬ್ರಿಡ್ಸ್ನೆಲ್ಲ ಸ್ವಲ್ಪ ಹೊರಗಡೆಯಿಂದನೇ ತರಿಸ್ಬೇಕು ಈ ಥರ. ಆಮೇಲೆ ಇಂಪೇಷನ್ಸ್ ಅಷ್ಟೇ ಇಲ್ಲಿ ಬೆಂಗಳೂರಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ, ಅದು ಊಟಿಯಲ್ಲಿ ಚೆನ್ನಾಗಿ ಬರುತ್ತೆ, ನಂದಿ ಹಿಲ್ಸಲ್ಲಿ ಚೆನ್ನಾಗಿ ಬರುತ್ತೆ. ಈ ಥರ ಅದು ಒಂದು ವೆದರ್ ಇದ್ರ ಮೇಲೆ ಹೋಗುತ್ತೆ. ಸೊ ಕೆಲವೊಂದು ಹೊರಗಡೆಯಿಂದ ತರಿಸ್ತಿದ್ವಿ, ಮತ್ತು ಊಟಿ ಮತ್ತು ನಂದಿ ಹಿಲ್ಸಲ್ಲಿ ನಮ್ಮ ಗಾರ್ಡನ್ಸು ಇದೆ. ಸೊ ಅಲ್ಲಿಂದನೂ ಕೂಡ ತಗೊಂಡು ಬರ್ತಾ ಇದ್ವಿ. ಮತ್ತು ಹುಡುಕ್ತಾ ಇದ್ವಿ ನಾವು ಜಾಸ್ತಿ ವೆರೈಟಿನ ಡಿಸ್ಪ್ಲೇ ಮಾಡಬೇಕಲ್ಲ. ಸುಮಾರು ಒಂದು 50-60 ನರ್ಸರೀಸ್ನ ವಿಸಿಟ್ ಮಾಡಿ ನಾವು ಯಾವುದನ್ನ ತಂದರೆ ಎಲ್ಲದರಿಂದನೂ ಸೆಲೆಕ್ಟ್ ಮಾಡ್ತಾ ಇದ್ವಿ. ಲಾಸ್ಟ್ ಫ್ಲವರ್ ಶೋಗೆ ಐ ವೆಂಟ್ ಟು ಪುಣೆ ಆ್ಯಕ್ಚುಲಿ. ಪುಣೆ ಹೋಗಿ ಅಲ್ಲೂ ಒಂದು 10-15 ನರ್ಸರಿ ವಿಸಿಟ್ ಮಾಡಿ ಅದರಲ್ಲಿ ಸೆಲೆಕ್ಷನ್ಸು ಅದರಲ್ಲಿ ಅಂದರೆ ವೆರೈಟಿ ಜಾಸ್ತಿ ನೋಡ್ತೀವಿ ನಾವು. ಅದನ್ನು ತರಬೇಕು ಅಂತ ಪರ್ಸ್ನಲಿ ಅದನ್ನು ನಾನು ಲಾಸ್ಟ್ ಟೈಮ್ ಮಾಡಿದ್ವಿ. ಇದೇ ಥರ ಎಲ್ಲ ಕಡೆ ನರ್ಸರಿ, ಇಲ್ಲೂ ಅಷ್ಟೇ ದೊಡ್ಡಾಲ್ಮರದ ಹತ್ರ ಇದೆ, ಎಲ್ಲ ನರ್ಸರಿಗೂ ವಿಸಿಟ್ ಕೊಡ್ತೀವಿ. ಅಲ್ಲೇ ಒಂದು 100-150 ನರ್ಸರೀಸ್ ಇದೆ ದೊಡ್ಡಾಲ್ಮರದ ಹತ್ರ. ಸೊ ಅದನ್ನೆಲ್ಲ ನಾವು ವಿಸಿಟ್ ಮಾಡಿ ಯಾವ ವೆರೈಟಿ ಬೆಸ್ಟ್ ಇದೆ ಪಿಕಪ್ ಮಾಡೋದು, ಅದನ್ನು ಡಿಸ್ಪ್ಲೇ ಮಾಡೋದು, ಈ ಥರ ಮಾಡ್ತೀವಿ. ಸೊ ಫೇವ್ರೆಟ್ ಪ್ಲಾಂಟ್ ಯಾವುದು ಮ್ಯಾಮ್? ಅಲ್ಲ, ನನಗೆ ಎಲ್ಲದೂ ಕೂಡ ಫೇವರೇಟೇ, ಆ ಥರ ಏನಿದಿಲ್ಲ. ಈಗ ಕೆಲವೊಂದೆಲ್ಲ ಬೋನ್ಸೈಸು ಕೂಡ ಅಷ್ಟೇ. ಕೆಲವೊಂದು ಬೋನ್ಸೈಸ್ ಎಲ್ಲ ನಾವು ಲಾಸ್ಟ್ ಟೈಮು ಸಾಕಷ್ಟು ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಲಾಲ್ಬಾಗ್ ಇದನ್ನು ಕೋಲ್ಕತ್ತಾ ಹೋಗಿ ಸ್ವಲ್ಪ ಪ್ರೀ ಬೋನ್ಸೈಸ್ ಪ್ಲ್ಯಾಂಟ್ಸ್ ತಗೊಂಡು ಬಂದ್ವಿ. ಡೆಲ್ಲಿಯಿಂದ ಪ್ಲ್ಯಾಂಟ್ಸ್ ತಂದ್ವಿ. ಆಮೇಲೆ ಕೆಲವು ಪಾಟ್ಸ್ ಎಲ್ಲ ಬಾಂಬೆಲಿ ಕೆಲವೊಂದು ಏರಿಯಾದಲ್ಲಿ ಚೆನ್ನಾಗಿ ಸಿಗುತ್ತೆ, ಅಲ್ಲಿಂದ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದ್ವಿ. ಈ ಥರ ಡಿಫ್ರೆಂಟ್ ಇದರಿಂದ ಈಗ ರಿನೋವೇಷನ್ ಆಗ್ತಾ ಇದೆ, ಅದು ಇನ್ನು ಪ್ರೋಸೆಸ್ಸಲ್ಲಿದೆ. ಸೊ ನಿಮಗೆ ಅದು ಕೂಡ ಒಂದು ಒಳ್ಳೆ ಬೋನ್ಸೈ ಗಾರ್ಡನ್ನ ಲಾಲ್ಬಾಗಲ್ಲಿ ನೀವು ನೋಡ್ಬೋದು ಮುಂದಿನ ದಿನದಲ್ಲಿ. ಹೀಗೆ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಹಾಗೆ ಮುಖ್ಯವಾಗಿ ವೆಸ್ಟರ್ನ್ ಗಾರ್ಡ್ ಸ್ಪೀಸೀಸು, ಅದು ಲಾಲ್ಬಾಗಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಟ್ರಿ ವರ್ಕು ನಾನು ಪರ್ಸ್ನಲಿ ಫೀಲ್ ಆಗಿರೋದು. ಹೆಚ್ಚು ಕಮ್ಮಿ ನಾವು ಒಂದು 300-325 ಗಿಡ ಅಷ್ಟು ಪ್ಲ್ಯಾಂಟಿಂಗ್ ಮಾಡಿದ್ದೀವಿ ಒಂದು 6 ಎಕರೆ ಜಾಗದಲ್ಲಿ. ಅದು ಡಂಪಿಂಗ್ ಯಾರ್ಡ್ ಆಗಿತ್ತು, ಅಲ್ಲೆಲ್ಲ ಫುಲ್ಲು ಕಸ ತೊಗೊಂಡೋಗಿ ಅಲ್ಲಿ ಹಾಕೋರು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಸತತ 2 ಇಯರ್ಸಿಂದನೂ ಕ್ಲೀನ್ ಮಾಡ್ತಾನೆ ಇದ್ವಿ. ಆಮೇಲೆ ಎಲ್ಲ ಎಲೆ ಏನು ಬರುತ್ತಲ್ಲ ಲಾಲ್ಬಾಗಲ್ಲಿ ಕೆಳಗೆ ಬೀಳುತ್ತಲ್ಲ, ಆ ಎಲೆ ಎಲ್ಲ ತೊಗೊಂಡೋಗಿ ಅಲ್ಲಿ ಮಲ್ಚ್ ಮಾಡ್ತಾ ಇದ್ವಿ. ಅದು ಗೊಬ್ಬರ ಥರ ಮಾಡಿಸಿ, ಅದು ಲಾಸ್ಟ್ 23 ಆಗಸ್ಟ್ಗೆ ನಾವು ಪ್ಲ್ಯಾಂಟಿಂಗ್ ಮಾಡಿದ್ದು.
ಈ ಸರಿ ಆಗಸ್ಟ್ ಈಗ ನೀವು ಪ್ರೆಸೆಂಟ್ ಹೋಗಿ ನೋಡಿದ್ರು ಕೂಡ ಒಂದು 4-5 ಇಯರ್ಸ್ ಬೆಳೆಯುತ್ತಲ್ಲ ಮರ, ಅಷ್ಟು ಬೆಳೆದಿದೆ. ಅಂದರೆ ಒಂದು 15-20 ಗಿಡ. ನಮಗೆ ಶಾಕು, ಈ ಥರ ಇಷ್ಟಕ್ಕೊಂದು ಬೆಳವಣಿಗೆ ಇದೆ ಅಂತ. ಅಷ್ಟು ಅದು ಹ್ಯೂಮಸ್ಸಲ್ಲಿ ಏನು ರೆಡಿಯಾಗಿದೆ. ಈಗಲೂ ಕೂಡ ಮಲ್ಚ್ ಏನು ಒಂದು ಎಲೆ ಹೊರಗಡೆ ಕಳಿಸಲ್ಲ ನಾವು, ಎಲ್ಲ ಕೂಡ ಅಲ್ಲಿ ಮಲ್ಚ್ ಆಗಬೇಕು. ಮತ್ತು ದೊಡ್ಡ ದೊಡ್ಡ ಗುಂಡಿ, ಕಾಂಪೋಸ್ಟ್ ಗುಂಡಿಗಳನ್ನ ಮಾಡಿ ಅಲ್ಲೂ ಕೂಡ ಗೊಬ್ಬರನ ಮಾಡ್ಕೊಳ್ತೀವಿ. ಅದನ್ನೇ ಇಲ್ಲಿ ಗಿಡಗಳಿಗೆ ಬಳಸ್ಕೊಳ್ತೀವಿ. ಹಾಗಾಗಿ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಅದು ಮಾತ್ರ ನನ್ನ ಲೈಫ್ ಟೈಮಲ್ಲಿ ಒಂಥರ ಸ್ಯಾಟಿಸ್ಫ್ಯಾಕ್ಟ್ರಿ ವರ್ಕ್ ಅಂತಾರಲ್ಲ, ಆ ಥರ ವರ್ಕು. ಸಾಕಷ್ಟು ಎಂಡೇಂಜರ್ಡ್ ಸ್ಪೀಸೀಸ್ನು ಕೂಡ ನಾವು ವೆಸ್ಟರ್ನ್ ಘಾಟ್ಸ್ ಇದರಿಂದ ತಂದಿದ್ವಿ. ಆಮೇಲೆ ಸಾಕಷ್ಟು ಕಡೆಯಿಂದ ಕಲೆಕ್ಟ್ ಮಾಡಿದ್ದೀವಿ ಅದನ್ನು, ಬರೀ ಒಂದೇ ಭಾಗದಿಂದ ಎಲ್ಲ. BR ಹಿಲ್ಸ್ ಇರ್ಬೋದು, FRLST ಅಂತ ಇರುತ್ತೆ, ಅವರು ಬೇರೆ ಕಡೆಯಿಂದ. ಆಮೇಲೆ ಸಿರ್ಸಿ, ಸಿದ್ದಾಪುರ ಮೇಯ್ನ್, ಅಲ್ಲಿಂದನೂ ಸುಮಾರು ತೊಗೊಂಡು ಬಂದ್ವಿ. ತೀರ್ಥಹಳ್ಳಿಯಿಂದ, ಉಡುಪಿಯಿಂದ, ಪುತ್ತೂರು, ಮಂಗಳೂರು, ಈ ಥರ ಎಲ್ಲ, ಕೊಡಗು, ಈ ಕಡೆಯಿಂದ ಎಲ್ಲ ಯಾವ್ಯಾವ ಇಲ್ಲ, ಒಂದು ಸ್ಪೀಸೀಸಲ್ಲಿ 3 ಗಿಡ ಅದಕ್ಕೆ ರಿಸ್ಟ್ರಿಕ್ಟ್ ಮಾಡಿ ನಾವು ಮಾಡಿದ್ವಿ. 168 ಸ್ಪೀಸೀಸ್ನ ಪ್ಲಾಂಟಿಂಗ್ ಮಾಡಿದ್ದೀವಿ ಟೋಟಲ್ 168 ಇದು. ಮತ್ತು ಆ್ಯಕ್ಚುಲಿ 350 ಸ್ಪೀಸೀಸ್ವರೆಗೂ ನೆಡಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು ಅದನ್ನು ಮಾಡಿದ್ದು. ಅದು ಬ್ಯೂಟಿಫುಲ್ ಆಗಿ ಬಂದಿದೆ ಗಾರ್ಡನ್. ವೆಸ್ಟರ್ನ್ ಘಾಟ್ ಸ್ಪೀಸೀಸ್ನ ಅದು ಒಂಥರ ಒಂದು ಫಾರೆಸ್ಟ್ ಥರ, ರಿಸರ್ವ್ ಫಾರೆಸ್ಟ್ ಥರ ಬರುತ್ತೆ ಅದು. ನಿಮಗೆ ಬೆಂಗಳೂರಲ್ಲಿ ನಿಮಗೆ ಆ ಥರ ಈಗ ಆಗಲೇ ಈಗ 1 ಇಯರ್ ಪ್ಲಾಂಟು 5 ಇಯರ್ಸ್ ಬೆಳೆದಿರುತ್ತಲ್ಲ, ಆ ಥರ ಗ್ರೋತ್ ಬಂದಿದೆ. ಆ ಥರ ಒಂದು 10-15 ಗಿಡ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಇದು ಒಂಥರ ಬಹಳ ಸ್ಯಾಟಿಸ್ಫ್ಯಾಕ್ಟ್ರಿ ವರ್ಕು. ಸೊ ನಾನು ಪ್ರೊಫೆಷನ್ನು ಅದೇ, ಪ್ಲಾಂಟ್ ಲವರ್ ಎಲ್ಲ ಇರೋದ್ರಿಂದ ನನಗೆ ಎಲ್ಲ ಗಿಡನೂ ಇಷ್ಟ. ಈಗ ಒಂದು ಗಿಡ ಹೀಗಿದೆ ಅಂದ್ರೂ ಅದು ತುಂಬ ಫೇವ್ರೇಟೇ ನನಗೆ. ಸೊ ಆ ಥರ ಇದೆ. ಬಟ್ ಯಾರಿಗೇ ಆಗಲಿ ಮ್ಯಾಮ್, ಆಫೀಸ್ ಹಿಂಗೆ ಗಿಡ ಅಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕು ಅಂದರೆ ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ. ನಾನು ಹೇಳಬೇಕು ಅಂದರೆ ಟ್ರೂ, ಆ್ಯಂಡ್ ವಿ ಆರ್ ಬ್ಲೆಸ್ಡ್ ಆಲ್ಸೋ. ವಿ ಆರ್ ಬ್ಲೆಸ್ಡ್ ಆಲ್ಸೋ. ಇದರಲ್ಲಿ ನಾವು ಪುಣ್ಯವಂತರು ಅಂತ ಹೇಳ್ತೀನಿ. ಇಲ್ಲಿ ಅವಕಾಶ ಸಿಕ್ಕಿರೋದೇ ನಮಗೆ ಪುಣ್ಯವಂತೆ ಅಂತ. ಯಾಕಂದರೆ ಈ ಗ್ರೀನ್ ಮಧ್ಯೆ ಮತ್ತೆ ಈ ಗ್ರೀನ್ ಬೆಳೆಸೋಕ್ಕೆ ಒಂದು ದೇವರ ಅವಕಾಶ ಮಾಡಿಕೊಟ್ಟಿರೋದು ಅಂತ ನಾವು ಅದನ್ನು ಅಂದ್ಕೊಳ್ತೀವಿ. ಸೊ ಹಾಗಾಗಿ ಎಷ್ಟು ಸಾಧ್ಯವಾದಷ್ಟು ಆಲ್ಮೋಸ್ಟ್ ಲಾಲ್ಬಾಗಲ್ಲಿ ನಾನು 4 ಇಯರ್ಸ್ 3 ಮಂತ್ಸ್ ಟೆನ್ಯೂರಲ್ಲಿ ತುಂಬಾ ಗಿಡ ನೆಟ್ಟಿದ್ದೀವಿ. ತುಂಬ ವೆರೈಟೀಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಒಂದು 500ಕ್ಕೂ ಹೆಚ್ಚು ಸ್ವತಃ ಗಿಡಗಳನ್ನ ನಾನು ನೆಡ್ಸಿದ್ದೀವಿ. ಆಮೇಲೆ ಬೇರೆ ಬೇರೆ ವೆರೈಟೀಸ್ ಜಾಸ್ತಿ ನೆಡ್ಸಿದ್ದೀವಿ, ಯಾವ್ದು ಇಲ್ಲೂ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈಗ ವೆರಿಗೇಟೆಡ್ ಫೈಕಸ್ ಸ್ಪೀಸೀಸ್, ನಮ್ಮದು ಏನು ಅರಳಿ ಗಿಡ ಅಂತ ಹೇಳ್ತೀವಿ, ಅದು ವೆರಿಗೇಟೆಡ್ ತಂದು ನೆಡೆಸ್ದೆ. ಆಮೇಲೆ ಫಿಶ್ ಟೈಲ್ ಪಾಮ್ ಅಂತ ಬರುತ್ತೆ, ಅದು ಬಗನಿ ಗಿಡ ಅಂತ ಹೇಳ್ತಾರೆ, ಅದು ವೆರಿಗೇಟೆಡ್ ಇರಲಿಲ್ಲ, ಅದು ವೆರಿಗೇಟೆಡ್ ಹಾಕಿದ್ವಿ. ಆಲದ ಮರದಲ್ಲಿ ವೆರಿಗೇಟೆಡ್ ನೆಡ್ಸಿದ್ದೀವಿ. ಈ ಥರದ್ದು ಸಾಕಷ್ಟು. ಆಮೇಲೆ ನಮ್ಮ ಬಾವುಬಾವ್ ಟ್ರೀ ಅಂತ ಹೇಳ್ತಾರೆ, ಅದನ್ನು ಆನೆ ಹುಣಸೆ ಮರ ಅಂತ ಹೇಳ್ತಾರೆ, ಅಂದರೆ ನೀರು ಅದರಲ್ಲೇ ಸ್ಟೋರ್ ಮಾಡುವಂಥದ್ದು. ಸೊ ಅದು ಕೂಡ ಸಾಕಷ್ಟು ವೆರಿಗೇಟೆಡ್ ವೆರೈಟಿನ ನಡೆಸಿದ್ವಿ. ಅಂದರೆ ಈ ಥರ ತುಂಬ. ಆಮೇಲೆ ಮೆಲುಲುಕ ಅಂತ ಆ ಥರದ್ದು, ಆಮೇಲೆ ಬಾಟಲ್ ಬ್ರಷು, ಈ ಥರದ್ದೆಲ್ಲ ಅಂದರೆ ನ್ಯೂ ವೆರೈಟೀಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಅದು ಕೂಡ ತುಂಬ ಸ್ಯಾಟಿಸ್ಫ್ಯಾಕ್ಟ್ರಿ ವರ್ಕು. ಆಮೇಲೆ ಎಲ್ಲೋ ಒಂದು ಕಡೆ ಗಿಡ ನೆಡ್ತೀವಿ ಅಂದರೆ ಒಂಥರ ನಮಗೆ ಇನ್ನು 100 ವರ್ಷ ಆದ್ಮೇಲೆ ಆದ್ರೂ ಅದು ಹಾರೈಸ್ತಿರುತ್ತೆ. ಅದು ಎಲ್ರಿಗೂ ಮಾಡಿದೀರಾ ಅಂದ್ರೆ ಬೇರೆಯವ್ರಿಗೆ ಅದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಅದೊಂದು ಸ್ಯಾಟಿಸ್ಫ್ಯಾಕ್ಟರಿ ಇದು ಫೀಲ್ ಇದೆ. ಇವಾಗಿರೋ ಪ್ರೆಸೆಂಟ್ ಪೊಲ್ಯೂಷನ್ ಆಗಿರ್ಬೋದು ಎಲ್ಲ, ಇವಾಗ ಯಾರೇ ಹೋಗ್ಲಿ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಒಂದು, ಲಾಲ್ಬಾಗ್ ರೋಡ್ಸ್ ಅಲ್ಲಿ ಹೋದಾಗ ಆ ತಂಪು ಗಾಳಿ. ಈಗ ಒಂದೇ ವೆರೈಟಿ ಗಿಡ ನೆಡೋಕ್ಕಿಂತನೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಗಿಡ ನೆಡೋದು ಬಹಳ ಇಂಪಾರ್ಟೆಂಟು. ಆಮೇಲೆ ಬಯೋಡೈವರ್ಸಿಟಿ ಒಂದು ಕಾಪಾಡೋದು, ಜೊತೆಗೆ ಮೆಡಿಸಿನಲ್ಲಿ ಮತ್ತು ತುಂಬ ಇಂಡೈರೆಕ್ಟ್ ಎಫೆಕ್ಟ್ ಇರುತ್ತೆ, ನಮಗೆ ಗೊತ್ತಿರಲ್ಲ. ಈಗ ಪ್ಲೂಮೆರಿ ಅಂತ ನೀವು ಕೇಳಿರ್ಬೋದು, ದೇವಕಣಗಲೆ ಅಂತ ಹೇಳ್ತೀವಿ, ಅದು ಜಸ್ಟ್ ಬ್ಲೂಮ್ ಆದರೆ ಅದ್ರ ಸ್ಮೆಲ್ ನಿಮ್ಗೆ ಬಂದರೆ ಆ್ಯಂಟಿವೈರಲ್ ಪ್ರಾಪರ್ಟಿ ಇದೆ ಅದರಲ್ಲಿ, ದಟ್ ವಿಲ್ ಹೆಲ್ಪ್. ಈ ಥರದ್ದು ಸುಮಾರಿದೆ. ನಿಮಗೆ ನೀಮ್ದಿರ್ಬೋದು, ಆಮೇಲೆ ಕರಿಲಕ್ಕಿ ಅಂತ ನೀವು ಲಕ್ಕಿ ಗಿಡ ಅಂತ ಹೇಳ್ತಾರೆ, ಅದು ಅಷ್ಟೇ, ಅದು ಬಹಳ ತಂಪು ನೀಡುತ್ತೆ ನಿಮಗೆ. ಈ ಥರದ್ದು ಸುಮಾರು ಪ್ರಾಪರ್ಟೀಸ್ ಏನಂತಾರೆ ಇಂಡೈರೆಕ್ಟ್ ಬೆನಿಫಿಟ್ಸ್ ಇರುತ್ತೆ, ಅದು ಕೂಡ ನಮಗೆ ಗೊತ್ತಿರಲ್ಲ. ಬಟ್ ಸುಮ್ಮನೆ ಹಿಂಗೆ ಪಾಸ್ ಆದಾಗ ನಿಮಗೆ ಅದ್ರ ಬೆನಿಫಿಟ್ ಯು ವಿಲ್ ಬಿ ಹ್ಯಾವಿಂಗ್ ಇಟ್. ಆ್ಯಕ್ಚುಲಿ ಏನು ನಿಮಗೆ ವಿಸಿಬಿಲಿಟಿ ಇರಲ್ಲ, ಬಟ್ ಫೀಲ್ ಇರುತ್ತೆ. ಸೊ ಇದು ಅಡ್ವಾಂಟೇಜ್ ಆಫ್ ದ ಪ್ಲಾಂಟ್ಸ್. ಸೊ ಎಲ್ಲೋ ಒಂದು ಕಡೆ ನಾವು ನೆಡ್ತಾ ಇರೋ ಗಿಡ ಬೇರೆಯವ್ರಿಗೆ ಹೆಲ್ಪ್ ಮಾಡುತ್ತೆ, ಅಂದ್ರೆ ನಮ್ಮ ಕಡೆಯಿಂದ ಅದು ಗ್ರೋ ಆಗ್ತಿದೆ ಅಂತಂದೂ ನಮಗೆ ಆ ಸ್ಯಾಟಿಸ್ಫ್ಯಾಕ್ಟ್ರಿ ಇರುತ್ತೆ. ನನ್ನ ಕರ್ತವ್ಯನೇ ಅದು, ದಟ್ ಈಸ್ ಡಿಫ್ರೆಂಟ್ ಇಶ್ಯೂ. ಬಟ್ ಸ್ಟಿಲ್ ಅದನ್ನು ಏನಂತಾರೆ, ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಇಂದ ನೋಡ್ಕೊಂಡು ಒಂದು ವಿಷನರಿ ಇಟ್ಕೊಂಡು ನಾವು ಮಾಡಿದರೆ ಅದು ಬಹಳ ಒಳ್ಳೇದಾಗುತ್ತೆ ಅಂತ. ಅಂದರೆ ನಾನು ಹೇಳೋದು ಇಷ್ಟೇ, ಈಗ ರೈನ್ ಟ್ರೀಸ್ ಇರುತ್ತೆ, ಅದು ಪೇಪರ್ ಮಲ್ಬರಿ ಇರುತ್ತೆ, ಅದೆಲ್ಲ ತಾನಾಗಿ ಹುಟ್ಕೊಳ್ಳುತ್ತೆ. ಪೇಪರ್ ಮಲ್ಬರಿ ತುಂಬ ಜನರಿಗೆ ಗೊತ್ತಿಲ್ಲ. ಅದರಿಂದ ಏನು ಒಂದು ಅಲರ್ಜಿ ಟೈಪ್ ಇದೆ.
ಆಮೇಲೆ ಕೋನೋಕಾರ್ಪ ಅಂತ ಇದೆ, ಅದು ಅಷ್ಟೇ, ಅದು ಕೂಡ ಅಲರ್ಜಿ ಆಗುತ್ತೆ, ತುಂಬ ಜನರಿಗೆ ಅಲರ್ಜಿ ಆಗುತ್ತೆ. ಸುಮಾರು ಈ ಥರ ಫ್ಯಾಕ್ಟ್ಸು ತುಂಬ ಜನರಿಗೆ ಗೊತ್ತಿರಲ್ಲ. ಈಗ ಕೋನೋಕಾರ್ಪ ಎಲ್ಲ ಮಧ್ಯೆ ನೆಟ್ಬಿಟ್ಟಿದ್ದಾರೆ, ಈಗೆಲ್ಲ ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರದ್ದು ನಾವು ನೆಡಬೇಕಾದ್ರೂ ಅಷ್ಟೇ, ಗಿಡ ನೆಡಬೇಕಾದ್ರೆ ಸೆಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಒಂದೇ ಇಂಪ್ಯಾಕ್ಟ್ ಯಾವ್ದಿದೆ ಅನ್ನೋದನ್ನ ಅದನ್ನೋಕ್ಕಿಂತನೂ ಆ ಗಿಡದಿಂದ ಏನು ಬೇರೆ ಇದಾಗಬಾರ್ದು, ಎಫೆಕ್ಟ್ ಆಗಬಾರ್ದು. ಅಲ್ಲಿ ಅದರದ್ದೇ ಒಂದೇ ಜಾತಿ ಆದರೆ, ಈಗ ಪಾರಿವಾಳ ನಿಮ್ಗೆ ತಗೊಂಡಿರ್ಬೋದು, ಪಾರಿವಾಳ ಒಂದಿದ್ರೆ ಅದು ಬ್ಯೂಟಿಫುಲ್, ಅದು ಅದೇ ನಿಮಗೆ 1000 ಇದ್ರೆ ಅದ್ರ ಇಕ್ಕೆಯಿಂದ ಮತ್ತೆ ಅದ್ರದ್ದು ಫೆದರಿಂದ ನಿಮಗೆ ಅಸ್ತಮ ಬರುತ್ತೆ, ಅಸ್ತಮ ಕಾಯಿಲೆ ಶುರು ಆಗುತ್ತೆ. ಯಾಕಂದರೆ ಅದು ಯಾವುದೇ ಆದರೂ ಅಷ್ಟೇ ತುಂಬ ಜಾಸ್ತಿ ಆದರೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ವಿಯರ್ಡೆಸ್ಟ್ ಪ್ಲಾಂಟ್ ಯಾವುದಿದೆ ಮ್ಯಾಮ್? ಅಂದರೆ ನೋಡೋಕ್ಕೆ ಡಿಫ್ರೆಂಟ್ ಆಗಿ, ವಿಚಿತ್ರವಾಗಿ ಆ ಥರದ್ದು ಯಾವುದಾದ್ರೂ ಇದೆಯಾ? ಇದು ಸುಮಾರಷ್ಟು ನಿಮ್ಗೆ ಏನಂದ್ರೆ ವಿಚಿತ್ರ ಅಂತ ಏನಿರೋದಿಲ್ಲ. ಕೆಲವು ಟೈಮ್ ಏನಾಗುತ್ತೆ ಸೃಷ್ಟಿಯಲ್ಲಿ, ಈಗ ಸ್ಟೆಮ್ ಇದನ್ನೇ ಕೆಲವೊಂದು ಗಣಪತಿ ತರ ಒಂದು ಮೂಡಿದೆ, ಅದು ನಮ್ದು ಫಿಗ್ ಬರುತ್ತಲ್ಲ, ಫಿಗ್ ಅಂದ್ರೆ ಇದು ಬರುತ್ತೆ ನಮ್ದು ಫೈಕಸ್ ಜಾತಿ ಗಿಡನೇ, ಅದರಲ್ಲಿ ನಿಮಗೆ ಜಾವಾ ಫಿಗ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅದರಲ್ಲಿ ಒಂದು ಗಣಪತಿ ಥರನೇ ಮೂಡಿದೆ ಅಲ್ಲಿ, ಅಂದರೆ ಒಂದು ಬ್ರ್ಯಾಂಚಲ್ಲಿ. ಸೊ ಈ ಥರ ಮತ್ತೆ ಸಿಲ್ಕ್ ಕಾಟನ್ ಟ್ರೀ ಇದೆ, ನನಗೆ ಅದು ನೋಡಿದ್ರೆ ಒಂದು ಆನೆ ಥರನೇ ನಿಂತಿದ್ದೇನೋ ಅನಿಸ್ತಿರುತ್ತೆ. ನಮ್ಮ ಆಫೀಸಸ್ ಇದೆ ಅಲ್ಲಿ ಲಾಲ್ಬಾಗಲ್ಲಿ, ಅಲ್ಲಿದೆ ಅದು ಕ್ಲೀನಾಗಿ ಒಂದು ಕಡೆಯಿಂದ ನೋಡಿದ್ರೆ ಸೇಮ್ ಆನೆ ಥರನೇ ಕಾಣಿಸುತ್ತೆ. ಸೊ ಅದೆಲ್ಲ ನೀವು ಈ ಥರದ್ದು ಶೇಪ್ಸ್ಗಳನ್ನ ವಿಚಿತ್ರ ಅಂತ ಹೇಳ್ಬೋದು. ತುಂಬ ವಿಚಿತ್ರ ಗಿಡ ಅಂತ ಏನು ಆ ಥರ ಬರೋದಿಲ್ಲ. ಆಮೇಲೆ ಕೆಲವು ಏನಂದರೆ ತುಂಬ ರೇರ್ ಥರ ಕಾಣಿಸ್ತಿರುತ್ತೆ, ಪೋಡೋಕಾರ್ಪಸ್ ಅದೆಲ್ಲ ತುಂಬ ಬ್ಯೂಟಿಫುಲ್ ಇರುತ್ತೆ. ಕೆಲವೊಂದು ಇದೆಲ್ಲ ಪೋಡೋಕಾರ್ಪಸ್ ಚೈನಿಸಿಸ್ ಅಂತ ಒಂದು ಗಿಡ ಬರುತ್ತೆ. ಈ ಥರದ್ದು ಸಾಕಷ್ಟು ಕೆಲವೊಂದೆಲ್ಲ ನೋಡೋಕ್ಕೆ ಬ್ಯೂಟಿಫುಲ್ಲು. ಆಮೇಲೆ ಫರ್ನ್ ಟ್ರೀ ಇರುತ್ತೆ, ಅದು ಕೂಡ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೆಲವು ಫ್ಲವರಿಂಗ್ ಟ್ರೀಸ್ ಇದೆ, ಅವಂತೂ ಅಮೇಝಿಂಗು. ನಿಮಗೆಲ್ಲ ಗೊತ್ತಿರ್ಬೋದು, ಜಕ್ರಾಂಡ್ರ ಒಂದ್ಸರಿ ಬ್ಲೂಮ್ ಆಯಿತು ಅಂದರೆ ನೀವು ನೋಡ್ತಿದ್ದ ದೂರದಿಂದ ಎಲ್ಲೋ ಒಂದು ಕಡೆ ಫುಲ್ ಒಂಥರ ಲ್ಯಾವೆಂಡರ್ ಕಲರ್, ಒಂಥರ ಪರ್ಪಲ್ ನೀಲಿ ಕಲರ್ ಥರ ಹಿಂಗೆ ಫುಲ್ ಇದಿರುತ್ತೆ. ಆಮೇಲೆ ತಬೂಬಿಯಾ ನೋಡ್ತೀರಾ, ತಬೂಬಿಯಾ ಆದರೆ ಅದರಲ್ಲಿ ಏನು ವೈಟ್ ಕಲರು ಇದೆ, ಪಿಂಕ್ ಇದೆ, ಯೆಲ್ಲೋ ಕಲರ್ ಇದೆ, ಈ ಥರದ್ದು ಇರುತ್ತೆ ಒಂದೊಂದು ಸರಿ ಸೀಸನ್. ಆಮೇಲೆ ಸ್ಪ್ಯಾಥೋಡಿಯಾ, ಅದು ಇವಂದು ಅದು ತುಂಬ ವೀಕ್ ಟ್ರೀ ಇದ್ರೂ ಕೂಡ, ಬಟ್ ಅದರ ಫ್ಲವರ್ ಇದೆಯಲ್ಲ ತುಂಬ ಬ್ಯೂಟಿಫುಲ್ ಇರುತ್ತೆ, ಒಂಥರ ಆರೆಂಜು. ಅದನ್ನು ಏನು ಆಫ್ರಿಕನ್ ಟುಲಿಪ್ ಅಂತಲೇ ಹೆಸರು ಹೇಳ್ತಾರೆ. ಟುಲಿಪ್ ಹೇಗಿರುತ್ತೋ ಫ್ಲವರ್ಸ್ ಅದೇ ಥರ ಅದಿರುತ್ತೆ. ಸೊ ಆ ಥರದ್ದು ಕ್ಯಾಶಿಯಾದಲ್ಲಂತೂ ತುಂಬ, ಕ್ಯಾಶಿಯಾ ಜವಾನಿಕಾ ಇರ್ಬೋದು, ಕ್ಯಾಶಿಯಾ ಮಸ್ಕಟಾ ಇರ್ಬೋದು, ಈ ಥರ ಸಾಕಷ್ಟು ಫ್ಲವರಿಂಗ್ ಟ್ರೀಸು ಇದೆ. ಅದು ಅಮೇಝಿಂಗ್, ಅವು ಫ್ಲವರ್ ಬಿಟ್ಟಾಗ ನೋಡೋದಕ್ಕೆ. ಹೌದು. ಹಾಗಾಗಿ ಈ ಥರದ್ದು ಇದು ತುಂಬಾ ಇರುತ್ತೆ. ಆಮೇಲೆ ರೇರ್ ಅನ್ನೋಕ್ಕಿಂತನೂ ಅದ್ರ ಶೇಪು, ಈಗ ಅಡೆನ್ಸೋನಿಯಾ ಡಿಜಿಟೇಟಾ ಅಂತ ಹೇಳಿದೆ, ಅದು ಕೂಡ ಒಂಥರ ವಿಚಿತ್ರ ಅಂತಲೇ ಕೆಲವ್ರು ಹೇಳ್ತಾರೆ. 5000 ಇಯರ್ಸ್ವರೆಗೂ ಬದುಕೋತದು. 5000 ಒಂದು ರೆಸ್ಟೋರೆಂಟ್ ಅದ್ರ ಮರದ ಕೆಳಗಡೆನೇ ಇದೆ, ಒಳಗಡೆನೇ ಇದೆ. ಸ್ಟೆಮ್ ಇರುತ್ತಲ್ಲ, ಅದ್ರ ಒಳಗಡೆನೆ ಒಂದು ರೆಸ್ಟೋರೆಂಟ್ ಇದೆ ಆಫ್ರಿಕಾದಲ್ಲಿ. ಸೊ ಅದು ಪ್ಲಾಂಟ್ ಹೆಸರು ಅದೇ ಅಡೆನ್ಸೋನಿಯಾ ಡಿಜಿಟೇಟ್ ಅಂತ, ಆನೆ ಹುಣಸೆ ಮರ ಅಂತ ಹೇಳಿದ್ನಲ್ಲ, ಬಾಬೋ ಟ್ರೀ ಅಂತ ಹೇಳ್ತಾರೆ ಕಾಮನ್ ಆಗಿ. ಸೊ ಆ ಟ್ರೀನು ಕೂಡ ಅದ್ರ ಸ್ಟೆಮ್ ಗರ್ತೆಲ್ಲ ಹೇಗಿರುತ್ತೆ ಅಂದರೆ ಒಂಥರ ಆನೆ ಶೇಪ್ ಅಷ್ಟು. ಅದರಲ್ಲಿ ಮೋರ್ ದೆನ್ 1000 ಗ್ಯಾಲನ್ಸ್ ನೀರನ್ನ ಅದು ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಅಲ್ಲಿ ಕೆಲವು ಕಡೆ ಎಲ್ಲ ಡೈರೆಕ್ಟ್ ಅದಕ್ಕೆ ಒಂದು ಪೈಪ್ ಹಾಕ್ಬಿಟ್ಟು ನೀರು ಎಳೆಯೋ ಒಂದು ವ್ಯವಸ್ಥೆನೂ ಮಾಡ್ತಾರೆ ಕೆಲವು ಕಡೆ. ಸೊ ಬಟ್ ಅದು ಜಾಸ್ತಿ ನಮ್ಮ ಜನಕ್ಕೆ ಹೋಗೋದು ಬೇಡ, ಯಾಕಂದ್ರೆ ಗಿಡನೇ ಹಾಳು ಮಾಡ್ತಾರೆ. ಹಾಗಾಗಿ ಸೊ ನಾವು ಅದನ್ನೆಲ್ಲ ಜಾಸ್ತಿ ಹೇಳಕ್ ಹೋಗಲ್ಲ. ಈಗ ಕೆಲವೊಂದು ಅಷ್ಟೇ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂದರೆ, ಅಲ್ಲಿ ಲಾಲ್ಬಾಗಲ್ಲಿ ಒಂದು 2-3 ಮರ ಇದೆ. ಕೆಲವೊಂದೆಲ್ಲ ಗೊತ್ತಾಗಿದೆ ಕೆಲವರಿಗೆಲ್ಲ, ಬಂದು ಆ ಎಲೆ ಎಲ್ಲ ತಗೊಳ್ತಾ ಇರ್ತಾರೆ. ಎಸ್ಪೆಷಲಿ ಬಹೀನಿಯಾ ಇರ್ಬೋದು, ಮತ್ತು ನಾನು ಹೆಸರು ಹೇಳಲ್ಲ ಯಾಕಂದರೆ ಅದನ್ನು ಮತ್ತೆ ಹೋಗಿ ತೆಗಿಬಾರ್ದು ಅಂತ. ಅದೇನೋ ಒಂದು ಇದರಲ್ಲಿ ಅದ್ರ ಚಿಗುರು ತಿಂದರೆ ಒಳ್ಳೆಯದು, ಈ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡುತ್ತಂತ. ಒಂದು ಮರ ಅಂತೂ ಪೂರ್ತಿ ಕೆಳಗಡೆ ಏನೂ ಸೊಪ್ಪೇ ಇಲ್ಲ, ಆ ಥರ ಲೀವ್ಸ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ನಾವು ಗಾರ್ಡ್ ಹಾಕಿ ಪ್ರೊಟೆಕ್ಟ್ ಮಾಡಿದ್ದೀವಿ ಈಗ, ಅದನ್ನು ಯಾರೂ ಹತ್ತಬಾರ್ದು ಅಂತೇಳಿ. ಸೊ ಆ ಥರದ್ದೆಲ್ಲ ಸುಮಾರು ಯೂಸಸ್ ಇದೆ ಮರಗಳಿಂದ. ಈಗ ಮೆಡಿಸಿನಲ್ ಬೇಸಿಕ್ಲಿ ಆಯುರ್ವೇದ ಹುಟ್ಟಿದ್ದೇ ಅದೇ ಮೆಡಿಸಿನ್ ಆಗಿ ಕೊನೆಗಿದಾಗಿದ್ದು. ಈವನ್ ಅಲೋಪತಿಕಲ್ಲೂ ಅದ್ರದ್ದು ಕಂಟೆಂಟ್ ತೊಗೊಂಡೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡೆ ಮಾಡಿರ್ತಾರೆ. ಸೊ ಇದು ನಾವು ಎಲ್ಲ ಮರನೂ ಜೊತೆಗಿದ್ರೆ
ಎಲ್ಲನೂ ಒಂಥರ Advantages. ಅಡ್ವಾಂಟೇಜಸ್ ಇರುತ್ತೆ, ಅದರದೇ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಈಗ ನೀವು ತುಂಬೆ ಸೊಪ್ಪು ಕೇಳಿರ್ಬೋದು, ತುಂಬೆ ಗಿಡ ಇದೆಲ್ಲ ಹೂ ಬಿಡುತ್ತಲ್ಲ, ಅದರಲ್ಲಿ ಎಷ್ಟೊಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ. ಈ ಕೆಲವೊಂದು ಬಿಳಿ ತುಂಬೆ ಅಂತ ಬರುತ್ತೆ ಅದರಲ್ಲಿ, ಅದನ್ನು ನಾವು ನಾನು ಸಣ್ಣವಳಿದ್ದಾಗ ಅದನ್ನು ಸೊಪ್ಪು ಸಣ್ಣವಳಿದ್ದನ್ನು ನಮ್ಮನೇಲಿ ಈಗಲೂ ಮಾಡ್ತಾರೆ ಅದು. ಬಟ್ ಈ ಕಡೆ ಎಲ್ಲ ಕೇಳಿದರೆ ಬಿಳಿ ತುಂಬೆ ತಿಂತೀವಂತ ಅಂದರೆ ನಂಬೋದೇ ಇಲ್ಲ. ಅಯ್ಯೋ ತುಂಬೆ ಸೊಪ್ಪು ತಿಂತೀರಾ ನೀವು ಅಂತ ಹೇಳ್ತಾರೆ. ಸೊ ಅದು ಮೆಡಿಸಿನಲ್ಲಿ ತುಂಬ ವ್ಯಾಲ್ಯೂ ಇರುತ್ತೆ ಆ ಥರದ್ದೆಲ್ಲ. ಸೊ ಈ ಥರದ್ದೆಲ್ಲ ಎಲ್ಲ ಪ್ಲಾಂಟು ಒಂಥರ ಡಿಫ್ರೆಂಟ್ ಇಂಪಾರ್ಟೆನ್ಸ್. ನನಗೆ ಎಲ್ಲ ಪ್ಲಾಂಟು ಇಂಪಾರ್ಟೆಂಟೇ, ಎಲ್ಲ ಪ್ಲಾಂಟು ಡಿಫ್ರೆಂಟೇ. ಗಿಡ ಬೆಳೆಸೋದಂತ ಅಂದಾಗ ಪಾಟಿಂಗು, ಈಗ ನಮ್ಗೆ ಅರ್ಬನ್ ಹಾರ್ಟಿಕಲ್ಚರಲ್ಲಿ ಜಾಗ ಇರಲ್ಲ ನೆಲಕ್ಕೆ ಬೆಳೆಸೋದು. ಸೊ ಅವಾಗ ನೀವು ಪಾಟ್ನ ಸೆಲೆಕ್ಷನ್ ಆಫ್ ಪಾಟ್ಸು, ಅದಕ್ಕೆ ಮೀಡಿಯಾ, ಅದಕ್ಕೆ ನೀವೇನು ಫರ್ಟಿಗೇಷನ್ ಕೊಡ್ತೀರಾ ಅಥವಾ ಮೆನ್ಯೂರಿಂಗ್ ಮಾಡ್ತೀರಾ, ನ್ಯೂಟ್ರಿಷನ್ ಬೇಕೇ ಬೇಕು ಒಂದು ಗಿಡ ಬದುಕಬೇಕಂದ್ರೆ ಚೆನ್ನಾಗಿ. ಈಗ ನಾವು ಚೆನ್ನಾಗಿ ಕಾಣಿಸ್ತೀವಿ, ಚೆನ್ನಾಗಿರ್ತೀವಿ ಅಂದರೆ ನಮ್ಗೆ ಚೆನ್ನಾಗಿ ಊಟ ಬೇಕು ಅಥವಾ ನಿದ್ದೆ ಬೇಕು. ಆ ಥರ ಗಿಡಕ್ಕೂ ಕೂಡ ಒಂದು ಏನು ಅಂತಾರೆ ನ್ಯೂಟ್ರಿಷನ್ ಬೇಕು, ಗೊಬ್ಬರ ಬೇಕು, ಮೆನ್ಯೂರ್ ಬೇಕು ಅದು. ಸೊ ಆ ಪ್ರಕಾರ ಹೋದರೆ ನೀವು ಕೆಲವೊಂದು ನಾವೇನಂತೀವಿ ಅಂದರೆ ಹೆಚ್ಚು ಅದಕ್ಕೆ ಬೋತ್ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಗಿಡಕ್ಕೆ ಬಂದಾಗ. ಬೋತ್ ಆರ್ಗಾನಿಕ್ ಮತ್ತು ಇನ್ಆರ್ಗಾನಿಕ್ಕು, ಎಲ್ಲಿ ಅವಶ್ಯಕತೆ ಇದೆ ಇನ್ಆರ್ಗಾನಿಕ್ ಅವಾಗ ಮಾತ್ರ ಬಳಸಿ, ಇಲ್ಲ ಅಂದರೆ ಗೋ ಫಾರ್ ಆರ್ಗಾನಿಕ್ ಅಂತ ಹೇಳ್ತೀವಿ. ಆಮೇಲೆ ನಮ್ಮಲ್ಲೇ ಬಯೋಫರ್ಟಿಲೈಸರ್ ಪ್ರೊಡಕ್ಷನ್ಸ್ ಎಲ್ಲ ಇದೆ. ನಾನು ಕೂಡ ಅಲ್ಲಿ ಆಲ್ಮೋಸ್ಟ್ 7 years ಐ ವಾಸ್ ಇನ್ಚಾರ್ಜ್ ಆಫ್ ಬಯೋಫರ್ಟಿಲೈಸರ್ ಪ್ರೊಡಕ್ಷನ್ ಯೂನಿಟು. ಅಲ್ಲಿ ವರ್ಮಿ ಕಾಂಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾಯಿದ್ವಿ. ಬಯೋಫರ್ಟಿಲೈಸರ್, ಅಜೋಟೋಬ್ಯಾಕ್ಟರು, ಮೈಕ್ರೋಬಿಲ್ ಕನ್ಸಾರ್ಷಿಯಮ್ ಅಂತ 3 ಆರ್ಗನಿಸಮ್ ಸೇರಿಸಿ ನಾವು ಪ್ರೊಡಕ್ಷನ್ ಮಾಡ್ತಾಯಿದ್ದು. ಹಾಗೆ ಬ್ಯಾಸಿಲಸ್ ಬರುತ್ತೆ, ವ್ಯಾಮ್ ಅಂತ ಬರುತ್ತೆ, ಅದೆಲ್ಲ ಕೂಡ ನಿಮಗೆ ಎಲ್ಲ ಒಂದೊಂದು ಇದು ನ್ಯೂಟ್ರಿಷನ್ನ ಕೊಡುತ್ತೆ. ಸೊ ಆಮೇಲೆ ನ್ಯೂಟ್ರಿಷನ್ ಕೊಡುತ್ತೆ ಅನ್ನೋಕ್ಕಿಂತನೂ ಏನು ಸಾಯಿಲಲ್ಲಿ ಮೀಡಿಯಾದಲ್ಲಿ ಇರುತ್ತೆ ನ್ಯೂಟ್ರಿಷನ್, ಅದನ್ನು ಅವೈಲೇಬಲ್ ಫಾರ್ಮ್ಗೆ ಮಾಡಿಕೊಡುತ್ತೆ ಗಿಡಕ್ಕೆ. ಸೊ ಅದು ಬಹಳ ಇಂಪಾರ್ಟೆಂಟು. ಹಾಗೆ ಟ್ರೈಕೋಡರ್ಮ ಅಂತ ಒಂದು ನಮ್ಮ ಬಯೋಕಂಟ್ರೋಲ್ ಏಜೆಂಟ್ಸ್ ಅಂತೀವಿ ಅದಕ್ಕೆ. ಸೊ ಅದೇನು ಮಾಡುತ್ತೆ, ಈ ಕೆಲವು ಫಂಗಲ್ ಡಿಸೀಸ್ ಬರುತ್ತಲ್ಲ, ಆ ಫಂಗೈನ ಅದು ಇನ್ಆ್ಯಕ್ಟಿವ್ ಮಾಡುತ್ತೆ. ಅಂದರೆ ಫಂಗಲ್ ಡಿಸೀಸು ಬರಲಿಲ್ಲಂಗೆ ಗಿಡಕ್ಕೆ ಹೆಲ್ದಿ ಅಟ್ಮಾಸ್ಫಿಯರ್ ಥರ ಮಾಡಲಿಕ್ಕೆ ಬಿಡುತ್ತೆ. ಸೊ ನೀವು ಬೇರೆ ಪೆಸ್ಟಿಸೈಡ್ಸು ಸ್ಪ್ರೇ ಮಾಡೋ ಹೋಗಿಲ್ಲ. ನಾವು ಹೇಳೋದಿಷ್ಟೇ, ನೀವು ಗಿಡ ಬೆಳೆಸಿರ್ತೀರ ಅಂದರೆ ನಿಮ್ಮ ಸುತ್ತಲೂ ಗೋ ಫಾರ್ ಆರ್ಗಾನಿಕ್. ಎಸ್ಪೆಷಲಿ ಪೆಸ್ಟಿಸೈಡ್ ಬಂದಾಗ ನೀವು ಸ್ಪ್ರೇ ಮಾಡಬೇಡಿ ಅಂತ ಹೇಳ್ತೀವಿ. ಅದನ್ನು ಹೇಗೆ ಮ್ಯಾನ್ಯುವಲಿ ನೀವು ತೆಗಿಯೋದು ಹುಳನ, ಅಥವಾ ಆರ್ಗಾನಿಕ್ ವೇಯಲ್ಲಿ ನೀವು ಅದನ್ನು ಕಂಟ್ರೋಲ್ ಮಾಡೋದು ಅಂತ. ಸೊ ಈ ಥರದ್ದು ಇದು ಮಾಡ್ತೀವಿ. ಸೊ ಏನಂದರೆ ತೊಗೊಂಡೋಗಿ ಗಿಡನ ಚೆನ್ನಾಗಿ ಇಟ್ಕೊಳ್ತಾರೆ, 1 ತಿಂಗಳು 2 ತಿಂಗಳು 3 ತಿಂಗಳು, ಅದಕ್ಕೆ ನ್ಯೂಟ್ರಿಷನ್ನು ಕೊಡಲ್ಲ, ಅದಕ್ಕೆ ಒಂದು ಸಾಯಿಲ್ ರೇಕಿಂಗು ಸಹ ಮಾಡಲ್ಲ, ಬರೀ ನೀರು ಹಾಕ್ತಾ ಇರ್ತಾರೆ. ಬಟ್ ಏನಂದರೆ ಯೂಸ್ ಇಲ್ಲ ಅನ್ನೋಕ್ಕಿಂತ ಪಾಪ ಅದಕ್ಕೆ ಶಕ್ತಿ ಮೀರಿ ಅದು ತೋರಿಸುತ್ತೆ. ಆದರೆ ನೀವು ಅದಕ್ಕೂ ಸ್ವಲ್ಪ ಟ್ರೀಟ್ ಮಾಡಬೇಕು. ನನ್ನ ಮಗು ಅದು ಅಂತ ಟ್ರೀಟ್ ಮಾಡಬೇಕು. ನಾವೆಲ್ಲ ಹೇಳೋದಿಷ್ಟೇ, ಅದು ಗಿಡ ಇದೆ ಅಂದರೆ ಅದು ಒಂದು ಮಗು ಇದೆ ಅಂತಲೇ ಟ್ರೀಟ್ ಮಾಡಿ. ನೀವು ನಿಮ್ಮ ಮಗು ಹೇಗೆ ಪದೇ ಪದೇ ನೀರು ಊಟ ಎಲ್ಲ ಕೊಡಿಸ್ತಿರೋ ಅದಕ್ಕೂ ಹಾಗೆ ಕೇರ್ ಮಾಡಿ. ಸೊ ಆಗ ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತೀನಿ. ನಾನು ಒಂದೇ ಮಾತಲ್ಲಿ ಅವ್ರಿಗೆ ಹೇಳೋದು ಎಲ್ರಿಗೂ, ಮಗು ಥರ ಕಾಪಾಡಿ ಗಿಡನ ಅಂತ ಅಷ್ಟೇ. ಈ ಹೌಸ್ ಗಾರ್ಡನಿಂಗ್ ಮಾಡ್ತಿರ್ತಾರಲ್ಲ ಮ್ಯಾಮ್, ಇಂಡೋರ್ ಪ್ಲಾಂಟ್ಸ್, ಔಟ್ಡೋರ್. ಇಂಡೋರಲ್ಲಿ ಬೆಸ್ಟ್ ಪ್ಲಾಂಟ್ಸ್ ಯಾವ್ದು ಸಜೆಸ್ಟ್ ಮಾಡ್ತೀವಿ? ಈಗ ನಿಮಗೆ ಏನಂದರೆ ಅದೇ ನಿಮಗೆ ಇಂಡೋರ್ ಅಂದರೆ, ಈಗ ಫುಲ್ಲು ಇಂಡೋರ್ ಅಂದರೆ ವರ್ಷಾನ್ಗಟ್ಲೆ ನೀವು ಒಳಗಡೆನೇ ಇಡಬೇಕು ಅಂದರೆ ಆಗಲ್ಲ. ಅಟ್ಲೀಸ್ಟ್ ಒಂದು 3 months ಒನ್ಸ್ ಆದರೂ ಸ್ವಲ್ಪ ಆಚೆ ಈಚೆ ಮಾಡಬೇಕು. ಅಂದರೆ ಒಂದು 20% ಆದರೂ ಸನ್ಲೈಟು ಮತ್ತು ಗಾಳಿ ಇರಬೇಕು. ಮುಖ್ಯವಾಗಿ ಗಾಳಿನೂ ಇಲ್ದಂಗೆ ಕ್ಲೋಸ್ ಮಾಡಿಟ್ರೆ ಗಿಡ ಬೇಗ ಹೋಗುತ್ತೆ. ಸೊ ಅದನ್ನು ನೀವು ಯು ಹ್ಯಾವ್ ಟು ಟೇಕ್ ಕೇರ್. ಅದರಲ್ಲಿ ಸಾಕಷ್ಟು ವೆರೈಟೀಸ್, ಈಗ ಹೊಸ ವೆರೈಟೀಸ್ ಎಲ್ಲ ಬಂದಿದೆ. ಚೈನಾ ಡಾಲ್ ಅಂತ ಒಂದು, ರೆಡಮೆಂಚರ ಅಂತ ಒಂದು ವೆರೈಟಿ ಬಂದಿದೆ. ಅದಂತೂ ತುಂಬಾ ಶೇಡ್ ಟಾಲರೆಂಟ್ ಪ್ಲ್ಯಾಂಟು. ಬಟ್ ಅದಕ್ಕೂ ಕೂಡ ಸ್ವಲ್ಪ ಗಾಳಿ ಬೆಳಕು ಒಂಚೂರು ಲೈಟಾಗಿ ಬರ್ತಾ ಇರಬೇಕು. ಒಂದು 2-3 monthsವರೆಗೂ ಏನು ತೊಂದರೆ ಇಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ಮತ್ತು ಕೇನ್ಸ್ ಬರುತ್ತೆ, ಆಮೇಲೆ ನಮ್ಮ ಲಕ್ಕಿ ಬ್ಯಾಂಬು, ಅದೆಲ್ಲ ಶೇಡಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಕೆಲವು ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬರುತ್ತೆ. ಝ್ಯಾಮಿಯಾ ಅಂತ ನೀವೆಲ್ಲ ನೋಡ್ತಿರ್ಬೋದು, ಇಲ್ಲಿ ಝ್ಯಾಮಿಯಾ ಅಂತ ಇದೆ. ಆಮೇಲೆ ಫಿಲೋಡೆಂಡ್ರಾನ್ಸ್ ಇದೆ. ಫಿಲೋಡೆಂಡ್ರಾನ್ಸ್ ಇವೆಲ್ಲ ಎಲ್ಲೋ ವೆರೈಟೀಸು, ಮತ್ತು ಕೆಳಗಿದಿರುತ್ತೆ ಇದೆಲ್ಲ. ಸೊ ಡೈಫನ್ ಬೇಕಿಯಾ ಇದೆ. ಆಮೇಲೆ ನಮ್ಮ ಫಿಲೋಡೆಂಡ್ರಾನ್ಸಲ್ಲಿ ಸಿಲೋನ್ ಅಂತ ಒಂದು ಎಲ್ಲೋ ವೆರೈಟಿ ಇದೆ. ಈ ಥರ ಸಾಕಷ್ಟು ಫಿಲೋಡೆಂಡ್ರಾನ್ಸ್ ವೆರೈಟೀಸ್ ನಿಮಗೆ ಶೇಡ್ ಲವಿಂಗ್ ಪ್ಲ್ಯಾಂಟ್ಸ್ ಅದೆಲ್ಲ. ಆಮೇಲೆ ಕೇನ್ಸು ಅಷ್ಟೇ, ಲುಕ್ಸ್ ವೆರಿ ನೈಸ್ ಮತ್ತು ಗಿವ್ಸ್ ಮೋರ್ ಆಕ್ಸಿಜನ್ ಕೇನ್ಸ್ ಕೂಡ. ಹಾಗೆ ರೆಡಮೆಚನನ್ನು ಅಷ್ಟೇ, ಚೈನಾ ಡಾಲು, ಅದಂತೂ ಒಳ್ಳೆ ಶೈನಿಂಗ್ ಥರ ಇರುತ್ತೆ ಪ್ಲ್ಯಾಂಟು, ಅಷ್ಟು ಬ್ಯೂಟಿಫುಲ್ ಇರುತ್ತೆ. ಸೊ ಈ ಥರದ್ದೆಲ್ಲ ನೀವು ಇಟ್ಕೋಬೋದು. ಇದು ಜೊತೆಗೆ ಯಾವುದು ಫ್ಲವರಿಂಗ್ ಪ್ಲ್ಯಾಂಟ್ಸು ಹೆಚ್ಚಾಗಿ ನಿಮಗೆ ಒಳಗಡೆ ಬರಲ್ಲ. ಎಲ್ಲ ಆ್ಯಂಥುರಿಮ್ಸು ಸ್ವಲ್ಪ ನೀವು ಇಡ್ಬೋದು ಅಷ್ಟೇ. ಆದರೂ ಎಲ್ಲವೂ ಕೂಡ ಫ್ಲವರಿಂಗು ನಮಗೆ ಹೊರಗಡೆನೇ ನೀವು ಇಡಬೇಕಾಗುತ್ತೆ. ಅಂದರೆ ಸ್ವಲ್ಪ 50% ಸನ್ಲೈಟ್, ಒಂದು 60% ಸನ್ಲೈಟ್ ಆದರೂ ನಿಮಗೆ ಬೇಕಾಗುತ್ತೆ. ಮತ್ತು ಕೆಲವು ಆ್ಯನ್ಯುವಲ್ಸ್ಗೆಲ್ಲ ಫುಲ್ ಸನ್ಲೈಟ್ ಬೇಕಾಗುತ್ತೆ. ಸೊ
ಬೇರೆದೆಲ್ಲ ಇಂಡೋರ್ನ ನೀವು ಈ ಥರದ್ದು ನೀವು ಮ್ಯಾನೇಜ್ ಮಾಡ್ಬೋದು, ಸಾಕಷ್ಟು ವೆರೈಟಿ. ಬಟ್ ನೀವು ಇಡಬೇಕಾದ್ರೆ ಏನು ಮಾಡಬೇಕಂದ್ರೆ 2 ಬ್ಯಾಚ್ ಮಾಡ್ಕೋಬೇಕು. ಒಂದು ಬ್ಯಾಚ್ ಒಳಗಿಟ್ಟಿರ್ತೀರ, ಒಂದು ಬ್ಯಾಚು ಒಂದು ಸೆಮಿ ಶೇಡಲ್ಲಿ ಹಾಫ್ ಶೇಡಲ್ಲಿ ಇಟ್ಟಿರ್ತೀರ. ಸೊ ಇದನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಇಫ್ ಯು ಡೂ, ಆವಾಗ ಹೆಲ್ದಿ ಇರುತ್ತೆ ಪ್ಲ್ಯಾಂಟ್ಸು, ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನ್ಯಾಚುರಲ್ ಬೇಕಿರೋ ಪ್ರಾಪರ್ಟೀಸ್ ಎಲ್ಲ ಬರುತ್ತೆ ಒಂದು. ಆಮೇಲೆ ಹಾಗೆ ಮೆನೂರಿಂಗ್ ಸ್ವಲ್ಪ ಅಂದರೆ ವರ್ಮಿ ಕಾಂಪೋಸ್ಟ್ ಇರ್ಬೋದು ಅಥವಾ ಕಾಂಪೋಸ್ಟು, ಅದ್ರ ಜೊತೆ ಬಯೋ ಫರ್ಟಿಲೈಸರ್ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೆಲವೆಲ್ಲ ಹ್ಯೂಮಿಕ್ ಆ್ಯಸಿಡ್ ಈ ಥರದ್ದೆಲ್ಲ ಸ್ವಲ್ಪ ಬರುತ್ತೆ, ಅದನ್ನು ಕೂಡ ಅವಾಗವಾಗ ಸ್ವಲ್ಪ ಸ್ಪ್ರೇ ಮಾಡ್ತಾರೆ, ಫೋಲಿಯರ್ ಸ್ಪ್ರೇ. ಪ್ಲ್ಯಾಂಟ್ ವಿಲ್ ಬಿ ವೆರಿ ಹೆಲ್ದಿ. ಈಗ ಸ್ಟಾರ್ಟಿಂಗ್ ಗಾರ್ಡನಿಂಗ್ ಮಾಡಬೇಕು, ಅವ್ರಿಗೆ ಏನೂ ಗೊತ್ತಿರಲ್ಲ, ಬಟ್ ಬೇಸಿಕ್ ಆಗಿ ಏನಾದರೂ ಪ್ಲಾಂಟ್ಸ್ ಇಡಬೇಕು ಅಂತಾರೆ, ಅಂಥವ್ರು ಯಾವ ಥರ ಪ್ಲಾಂಟ್ಸ್ ತರ್ಕೋಬೋದು? ನಾವು ಅವ್ರಿಗೆ ಹೇಳೋದು ಇಷ್ಟೇ, ಸ್ವಲ್ಪ ಹಾರ್ಡಿ ಪ್ಲ್ಯಾಂಟ್ಸು ಈಸಿ ಮೇಂಟೆನೆನ್ಸ್ ಮಾಡೋದನ್ನು ಫಸ್ಟ್ ಸ್ಟಾರ್ಟ್ ಮಾಡಿ. ಮನಿ ಪ್ಲ್ಯಾಂಟ್ ಈಸ್ ಎ ವೆರಿ ಹಾರ್ಡಿ ಪ್ಲ್ಯಾಂಟ್ ಇಂಡೋರ್ಗೆ. ಹಾಗೆ ಝಾಮಿಯನೂ ಅಷ್ಟೇ, ಅದು ತುಂಬ ಹಾರ್ಡಿ ಪ್ಲ್ಯಾಂಟೇ. ಈ ಥರದ್ದೆಲ್ಲ ನೀವು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಪಾಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ಯು ಶುಡ್ ಹ್ಯಾವ್ ದ ನಾಲೆಜ್. ಯಾವ ಪಾಟ್ ಸೆಲೆಕ್ಷನ್ ಮಾಡಬೇಕು, ಮನೆ ಒಳಗೆ ಏನು ಇಡ್ತಾ ಇದ್ದೀವಿ, ಅದು ಎಸ್ಥೆಟಿಕ್ಕು ಇರಬೇಕು. ಆಮೇಲೆ ಗೋ ಮೋರ್ ಫಾರ್ ಸೆರಮಿಕ್ ಆರ್ ಕ್ಲೇ ಪಾಟ್ಸ್, ಅದು ನಿಮಗೆ ಇನ್ವಾಮೆಂಟು ಚೆನ್ನಾಗಿರುತ್ತೆ ರಾದರ್ ದೆನ್ ದ ಫೈಬರ್ ಆರ್ ಪ್ಲಾಸ್ಟಿಕ್ ಪಾಟ್ಸ್. ಸೊ ಆ ಥರದ್ದೆಲ್ಲ ನೀವು ಸೆಲೆಕ್ಷನ್ ಮಾಡಿಕೊಂಡು ಯು ಶುಡ್ ಗೋ. ಆಮೇಲೆ ವಾಟ್ರಿಂಗ್ ಆಲ್ಸೋ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫ್ರೀಕ್ವೆನ್ಸಿ ಆಫ್ ವಾಟರಿಂಗ್ ಇದೇನಿರುತ್ತಲ್ಲ, ವಾಟ್ರಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಗಾರ್ಡನಿಂಗ್. ತುಂಬ ಜನರಿಗೆ ಗೊತ್ತಿಲ್ಲ ಅದು. ಏನು ಯಾರಿಗೋ ಕೆಲಸದವರಿಗೆ ಹೇಳಿಬಿಟ್ರೆ ವಾಟ್ರಿಂಗ್ ಮಾಡಿಬಿಟ್ರೆ ಮುಗಿದ್ಬಿಡುತ್ತೆ ಅಂದ್ಕೊಳ್ತಾರೆ. ನಾಟ್ ಲೈಕ್ ದಟ್. ಎಷ್ಟೋ ಗಿಡ ನೀವು ವಾಟ್ರಿಂಗಿಂದನೇ ಹಾಳು ಮಾಡ್ಕೊಳ್ತೀರಾ. ಕೆಲವು ಗಿಡಕ್ಕೆ ಜಾಸ್ತಿ ವಾಟರ್ ಬೇಕಾಗಲ್ಲ, ಕೆಲವು ಗಿಡಕ್ಕೆ ಜಾಸ್ತಿ ವಾಟರ್ ಬೇಕು. ಈಗ ಕ್ಯಾಕ್ಟಸ್ಸು ಸೆಕ್ಯುಲೆಂಟ್ಸ್ ಇಟ್ಕೊಂಡಿರ್ತಾರೆ, ಡೈಲಿ ಹೋಗಿ ವಾಟರ್ ಮಾಡ್ತಿರ್ತಾರೆ. ನಿಮಗೆ ಒಂದು ತಿಂಗಳಲ್ಲಿ ಅದು ಕೊಳ್ತೆ ಹೋಗ್ಬಿಡುತ್ತೆ, ನಿಮ್ಗೆ ಹೇಳ್ತಾ ಇರೋದು. ಸೊ ಕೆಲವೊಂದು ಗಿಡಕ್ಕೆ ನೀವು 3 days ಒನ್ಸು 20 ml ವಾಟರ್ ಇಸ್ ಮೋರ್ ದೆನ್ ಎನಫ್. ಎಗೇನ್ ಸೈಜ್ ಆಫ್ ದ ಪ್ಲ್ಯಾಂಟ್ಸ್, ಸೈಜ್ ಆಫ್ ದ ಪಾಟ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ದು ಕಾಮನ್ ಸೆನ್ಸು ಕೆಲವು ಬಳಸಬೇಕು. ಇಟ್ ಶುಡ್ ಬಿ ಮಾಯ್ಸ್ಟ್, ನಾಟ್ ವೆಟ್. ದೇರ್ ಇಸ್ ಅ ಡಿಫ್ರೆನ್ಸ್. ಹಾಂ, ಅದು ನೀರು ಕುತ್ತಿಗೆವರೆಗೂ ನೀವು ಕುಡಿಸಿದ್ರೆ ಹೇಗೆ, ಅಥವಾ ನಿಮ್ಗೆ ಎಷ್ಟು ಬೇಕೋ ನೀರು ಅಷ್ಟು ಕುಡಿಸಿದ್ರೆ ಹೇಗೆ. ಸೊ ಹಾಗೆ ನಾವು ಮನುಷ್ಯರು ಹೇಗೆ ಇದು ಮಾಡ್ತೀವಲ್ಲ, ಪ್ಲ್ಯಾಂಟು ಅಷ್ಟೇ. ಮಾತಾಡಲ್ಲ ಅಷ್ಟೇ ಅದು, ಅಥವಾ ನಡೆಯಲ್ಲ. ನಾವು ಕರ್ಕೊಂಡೋದ್ರೆ ಅದು ನಡ್ಕೊಂಡು ಬರುತ್ತೆ. ಬಟ್ ನೀವು ಅಲ್ಲಿ ಹೋದಾಗ ಅದು ಹೇಳುತ್ತೆ, ನನಗೆ ಇಷ್ಟೊಂದು ನೀರು ಹಾಕಬೇಡ, ನಾನು ಸತ್ತೋಗ್ತೀನಿ ಅಂತ, ಅಥವಾ ನನಗೆ ನೀರೇ ಹಾಕಿಲ್ಲ, ಚೂರು ನೀರು ಹಾಕು ಅಂತ ಹೇಳ್ತಿರುತ್ತದು. ಆಮೇಲೆ ನೋಡಲ್ಲಿ ನನಗೆ ಹುಳ ಎಲ್ಲ ಹತ್ಕೊಂಡಿದೆ, ತೆಗಿ, ಒಣಗಿದ್ದು ತೋರಿಸ್ತಾ ಇರುತ್ತೆ. ಕೆಳಗಡೆ ಒಣಗ್ತಿರುತ್ತೆ, ತುದಿ ಒಣಗ್ತಿರುತ್ತೆ. ನನಗೇನೋ ಡಿಫಿಷಿಯನ್ಸಿ ಆಗಿದೆ ನೋಡು, ಪೊಟ್ಯಾಶ್ ಡಿಫಿಷಿಯನ್ಸಿ ಆಗಿದೆಯೋ, ನೈಟ್ರೋಜನ್ ಡಿಫಿಷಿಯನ್ಸಿ ಇದೆಯೋ, ಅಥವಾ ನೈಟ್ರೋಜನ್ ಎಕ್ಸಸ್ ಇದೆಯೋ, ಎಲ್ಲ ಇಟ್ ವಿಲ್ ಶೋ ದ ಸಿಮ್ಟಮ್ಸ್. ನೀವು ಅದ್ರ ಜೊತೆಗೆ ಹೋಗ್ತಾ ಹೋದರೆ ಯಾರಾದರೂ ಇರಲಿ, ಬರೀ ಏನು BSc ಹಾರ್ಟಿಕಲ್ಚರು MSc ಹಾರ್ಟಿಕಲ್ಚರ್ ಮಾಡಬೇಕಂತೇನಿಲ್ಲ. ನೀವು ಒಂದು ಲೇ ಮ್ಯಾನು ಹೋಗಿ ಅದ್ರ ಜೊತೆಗೆ ಪ್ರೀತಿಯಿಂದ ಇಟ್ಟು ನೋಡಿಕೊಂಡ್ರೆ ಯು ಕ್ಯಾನ್ ಡೂ ವಂಡರ್ಫುಲ್ ಡಿಗ್ರೀಸ್ ಇನ್ ದಟ್. ಈಗ ಗಾರ್ಡನಿಂಗ್ ಅಲ್ಲಿ ಮ್ಯಾಮ್, ಈ ಯಾವತ್ತಾದ್ರೂ ಈ ಮೂಢನಂಬಿಕೆಗಳಿರುತ್ತಲ್ಲ ಮ್ಯಾಮ್, ಆ ಥರ ತಪ್ಪು ನಂಬಿಕೆಗಳಿಂದ ಕೆಲವರು ಫಾಲೋ ಮಾಡ್ತಿರ್ತಾರೆ. ಹೌದು. ಸೊ ಆ ಥರದ್ದು ಸೂಪರ್ಸ್ಟಿಷನ್ಸ್ ಏನಾದರೂ ಇದ್ರೆ ಒಂದು ಸ್ವಲ್ಪ ನಮ್ಮ ವ್ಯೂವರ್ಸ್. ಇಲ್ಲ, ಆ್ಯಕ್ಚುಲಿ ಏನಂದರೆ ಮುಳ್ಳಿನ ಗಿಡ ಮನೆ ಹತ್ರ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಅದು ಮೂಢನಂಬಿಕೆ ಇರ್ಬೋದು, ಆದರೆ ಒಂದು ಕಾಮನ್ ಸೆನ್ಸಿಂದ ನೋಡಿದರೆ ಮಕ್ಕಳೆಲ್ಲ ಮುಟ್ಟಿದ್ರೆ ಏನಾದರೂ ಗಾಯ ಆಗ್ಬೋದು, ಅಥವಾ ನೀವೇ ಮಿಸ್ಸಾಗಿ ಮುಟ್ಟಿದಾಗ ಗಾಯ ಆಗ್ಬೋದು ಅಂತ ಅದನ್ನು ಸ್ವಲ್ಪ ದೂರ ಇಡಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಇದು ಒಂದು ಇದರಿಂದ ಏನು ಒಂದು ಮನೆ ಒಂದು ಒಳಿತಿಗೆ ಅದನ್ನು ಹೇಳ್ತಾರೆ. ಅದ್ರಲ್ಲಿ ಮೂಢನಂಬಿಕೆ ಅಂತ ಹೇಳೋಕ್ಬಾರ್ದು. ಟೆಕ್ನಿಕಲಿ ವಿ ಶುಡ್ ಸರ್ಚ್, ಹೌದು ಏನು ಇರುತ್ತೆ ಇದರಲ್ಲಿ ಸೈಂಟಿಫಿಕ್ಲಿ ವಾಟ್ ಈಸ್ ಕರೆಕ್ಟ್ ಅಂತ. ಸೊ ಆ ಒಂದು ಆಸ್ಪೆಕ್ಟ್ಸಿಂದ ಕೆಲವು ಮುಳ್ಳಿನ ಗಿಡ ಇರುತ್ತೆ, ಕ್ಯಾಕ್ಟೈಸಲ್ಲಿ ಇರುತ್ತೆ. ಆಮೇಲೆ ಯುಫೋರ್ಬಿಯಾ ಅಂತ ಒಂದು ಪ್ಲಾಂಟ್ ಬರುತ್ತೆ, ತುಂಬಾ ಮುಳ್ಳಿರುತ್ತೆ. ಅದು ಚುಚ್ಚಿದ್ರೆ ಮುಗ್ದೋಯ್ತು, ನಮಗೇನೆ ತುಂಬ ಪೇನ್ ಆಗುತ್ತದು. ಸೊ ಆ ಥರದ ಅಪ್ಪಿತಪ್ಪಿ ಮಕ್ಕಳು ಮುಟ್ಟಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾರೆ ಕೆಲವರು. ಆ ಥರದ್ದೆಲ್ಲ ಸ್ವಲ್ಪ ದೂರದಲ್ಲಿಟ್ಟರೆ ಬೆಟರು, ಮಕ್ಳು ರೀಚ್ ಆಗದೆ ಇರೋ ಇದಕ್ಕೆ. ಆಮೇಲೆ ನಾವು ಕೆಲಸ ಮಾಡ್ತಾನೋ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗ್ಲೌಸ್ ಹಾಕ್ಕೊಂಡು ಇನ್ನೊಂದು ಮುಟ್ಟಬೇಕಾಗುತ್ತೆ. ಸೊ ಈ ಥರದ್ದೆಲ್ಲ ಕೆಲವು ಪಾಯ್ಸನಸ್ ಪ್ಲ್ಯಾಂಟ್ಸು ಇದೆ. ಪಾಂಗ್ ಅಂತ ಒಂದು ಗಿಡ ಇದೆ, ಅದರ ಫ್ರೂಟ್ ಪಾಯ್ಸನಸ್. ತಿಂದರೆ 2-3 ಹಣ್ಣು ತಿಂದರೆ ಸತ್ತೇ ಹೋಗ್ತೀವಿ. ಸೊ ಈ ಥರದ್ದೆಲ್ಲ ಇದೆ. ಕೆಲವೊಂದೆಲ್ಲ ಅದನ್ನು ಜನಕ್ಕೆ ಏನಂತಾರೆ ಜಾಸ್ತಿ ಅರಿವಾಗಲಿ ಅಂತ ಮೂಢನಂಬಿಕೆಯಾಗಿ ಹೇಳ್ಕೊಂಡು ಬರ್ತಿರುತ್ತದು. ಬಟ್ ಸೈಂಟಿಫಿಕ್ಲಿ ಕೆಲವು ಟೈಮ್ ಹೋದಾಗ ಟ್ರೂ ಇರುತ್ತೆ. ಬಟ್ ಕೆಲವರು ಬೋನ್ಸಾಯ್ ಎಲ್ಲ ಇಡಬಾರ್ದು ಅದು ಇದೆಲ್ಲ ಹೇಳ್ತಾರೆ, ಅದು ಸುಳ್ಳು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಏನಂತಾರೆ ಅಂದರೆ ದೊಡ್ಡ ಮರ ಆಗೋದನ್ನು ನೀವು ಹಾಳು ಮಾಡಿಬಿಟ್ಟು ಸಣ್ಣ ಮರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ನಾಟ್ ಲೈಕ್ ದಟ್.
ದೊಡ್ಡ ಮರ ಮಾಡೋಕ್ಕೆ ಜಾಗ ಇಲ್ಲದೆ ಇರ್ಬೋದು. ಈಗ ಬೋನ್ಸಾಯಿ ಉಟ್ಕೊಂಡಿದ್ದೆ ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ, ಬಟ್ ಅದನ್ನು ಫೇಮಸ್ ಮಾಡಿದ್ದು ಜಾಪನೀಸು. ಸೊ ಬಟ್ ಎಲ್ಲರೂ ಬೋನ್ಸಾಯಿ ಹುಟ್ಟಿದ್ದೇ ಜಾಪನೀಸ್ ಇದರಲ್ಲಿ ಅಂತ ಹೇಳ್ತಾರೆ. ನಾಟ್ ಲೈಕ್ ದಟ್. ನಮ್ಮ ಹಿಮಾಲಯದಲ್ಲಿ ಆಯುರ್ವೇದದ್ದು ಏನಿತ್ತು, ಆ ಗಿಡಗಳನ್ನ ದೊಡ್ಡದು ಕಟಿಂಗ್ಸ್ ಅಂದರೆ 1 ವಾರ ಇಡ್ಬೋದು, 15 ದಿನ ಇಡ್ಬೋದು ಎಲೆ ತಂದರೆ. ಅದನ್ನು ನಾವು ಗಿಡ ದೊಡ್ಡದು ಮಾಡಿ ಎತ್ಕೊಂಡು ಬರೋಕ್ಕಾಗಲ್ಲ. ಸೊ ಸಣ್ಣದ ಗಿಡ ತಂದು ಒಂದು ಇದ್ರಲ್ಲಿ ಮಾಡ್ಕೊಂಡು ಬಂದಾಗ ನಾವು ಅದನ್ನು ಇಟ್ಕೊಂಡು ಬೇಕಾದಾಗ ಅದನ್ನು ಬಳಸ್ಕೋಬೋದು ಅಂತ ಆ ಥರ ಸ್ಟಾರ್ಟ್ ಮಾಡಿದ್ದದು. ಓಕೆ. ಬೋನ್ಸಾಯಿ ಇಂಪ್ರೂವ್ ಬಂದಿದ್ದೇ ಆ ಥರ. ಅದು ನಮ್ಮ ಹಳೇ ಇವ್ರು ಇರ್ತಾರಲ್ಲ, ಆಯುರ್ವೇದ ಸೇಂಟ್ಸ್ ಅಂತ ಹೇಳ್ತೀವಿ ನಾವು ಅವರಿಗೆ, ಋಷಿ ಮುನಿಗಳಿಂದ ಬಂದಿದ್ದದು ಬೋನ್ಸಾಯಿ. ಸ್ಟಾರ್ಟ್ ಆಗಿದ್ದು ನಮ್ಮ ದೇಶದಲ್ಲಿ. ಅದು ಅಂದರೆ ಈಗ ದೊಡ್ಡ ಮರನ ಅದನ್ನ ಸಣ್ಣ ಅಲ್ಲೇ ಒಂದು ಪ್ರಾಪಗೇಷನ್ ಥರ ಮಾಡಿ ಅಲ್ಲೇ ಸಣ್ಣ ಮರ ಥರ ಮಾಡಿಕೊಂಡು ಎತ್ಕೊಂಡು ಬರೋಕ್ಕೆ. ಅವಾಗ ಟ್ರಾನ್ಸ್ಪೋರ್ಟೇಷನ್ ಮೋಡು ಇರ್ತಿರ್ಲಿಲ್ಲಲ್ಲ. ಸೊ ಹಾಗೆ ಅದು ಇದಾಗಿದ್ದು. ಸೊ ಹಾಗಾಗಿ ಇಲ್ಲೇನಂದ್ರೆ ನಾವು ಯಾವುದೋ ಗಿಡನ ಸಾಯಿಸ್ತಾ ಇಲ್ಲ, ಗಿಡನ ಒಂದು ಸಣ್ಣ ಗಿಡ ಬೆಳೆಸೋದನ್ನೇ ಆರ್ಟಿಸ್ಟಿಕ್ ಆಗಿ ಬೆಳೆಸ್ತಾ ಇದ್ದೀವಿ. ಆಮೇಲೆ ನೋಡಿ, ಈಗ ನಿಮ್ಮ ಮನೆ ಈಗ ಒಂದು 30-40 ಮನೆ ಇರುತ್ತೆ, ಒಂದು ಟೆರಸ್ ಇಟ್ಕೊಂಡಿರ್ತೀರ, ಅದರಲ್ಲಿ ಒಂದು 10 ಥರದ್ದು ಬೋನ್ಸಾಯಿ ಇಟ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಅಂದರೆ ಈಗ ಇದು ಫೈಕಸ್ ಅಂತ ಅನ್ಕೊಳ್ಳಿ, ಅರಳಿ ಮರ ಅನ್ಕೊಳ್ಳಿ. ಅರಳಿ ಮರನ ನಿಮ್ಮ ಮನೇಲಿ ತಂದು ಇಟ್ಕೊಳಕ್ಕಾಗುತ್ತಾ? 100% ಬೋನ್ಸಾಯಿ ಮಾಡಿದಾಗ ಸಣ್ಣ ಒಂದು ಪಾಟಲ್ಲಿ ಆರ್ಟಿಸ್ಟಿಕ್ ವೇಲಿ ಇಟ್ಕೊಂಡಿರ್ತೀರ ಅಂದರೆ ಇಟ್ಸ್ ಅ ಗುಡ್ ಥಿಂಗ್. ಕರೆಕ್ಟ್. ಅರ್ಥ ಆಯ್ತಾ? ನೀವೇನೋ ಒಂದು ಸಾಯ್ತಿರೋ ಸೀಡ್ಲಿಂಗ್ಸ್ನ ತಂದು ನೀವು ಡೆವಲಪ್ ಮಾಡ್ಬೋದಲ್ಲ. ಹೌದು. ಅರಳಿ ಮರ ಎಲ್ಲ ಕಡೆ ಬೆಳೆಯೋಕ್ಕೆ ಜಾಗ ಇಲ್ಲ ಈಗ. ಸೊ ಅದನ್ನು ತೊಗೊಂಡು ಬಂದು ಸಣ್ಣ ಪಾಟಲ್ಲಿ ಮಾಡಿ ಸಣ್ಣ ಗಿಡದಲ್ಲೇ ಮಾಡ್ತಿದ್ದೀರ ಅಂದರೆ ಅದೇನು ತಪ್ಪಲ್ಲ. ಬಟ್ ತುಂಬ ಜನರಿಗೆ ಅದಿದೆ, ದೊಡ್ಡ ಮರನ ನಾವು ಕಟ್ ಮಾಡಿ ಸಣ್ಣದ್ ಮಾಡಿ ಅದ್ ಮಾಡ್ತಿದೀವಿ ಅಂತ ಹೇಳ್ತಾರೆ. ಈಗ ದೊಡ್ಡ ಮರ ಎಲ್ಲೋ ಬೆಳಿಲಿಕ್ಕೆ ಜಾಗ ಇರೋದಿಲ್ಲ. ಜಾಗ ಇರೋಲ್ಲ ಅಂತ ಅಂದಾಗ ನೀವು ಅದನ್ನ ಸಣ್ಣದಾದ್ರೂ ಬೆಳೆಸ್ತಾ ಇದ್ದೀರಲ್ಲ. ಥಿಂಕ್ ಇನ್ ದಟ್ ವೇ ಆಕ್ಚುಲಿ. ಸೊ ಅದು ಜನರ ಮೈಂಡಿಂದ ಹೋಗ್ಬೇಕು, ಮೈಂಡ್ ಸೆಟ್ ಅಷ್ಟೇ ಅದು. ಅದರಿಂದ ಯಾವುದೇ ಇದು ಏನೋ ಪ್ರಾಬ್ಲಮ್ ಇಲ್ಲ. ಮುಳ್ಳಿಂದ ಮಾತ್ರ ಅದೇ ಮಕ್ಕಳು ಸ್ವಲ್ಪ ಕಣ್ಣಿಗೆ ಅಂದ್ರೆ ಕಣ್ಣು ಕಾಣಿಸ್ದೇ ಇರೋರು, ಅಂದ್ರೆ ವಯಸ್ಸಾದವರು ಸಡನ್ ಆಗಿ ಮುಟ್ಟಿ ಏನೋ ಅನಾಹುತ ಆಗ್ಬಾರ್ದು ಅನ್ನೋದು ಒಂದು ಉದ್ದೇಶದಿಂದ ದೂರ ಇರಲಿ ಅಂತ ಹೇಳ್ತೀವಿ. ಮೂಢನಂಬಿಕೆ ಹಿಂದೇನೋ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್, ವಿ ಹ್ಯಾವ್ ಟು ಸರ್ಚ್ ಫಾರ್ ದಟ್, ಏನಕ್ಕೆ ಹೇಳಿದ್ದಾರೆ ಅನ್ನೋದು. ಕರೆಕ್ಟ್. ಓಕೆ. ಸೊ ಈಗ ಗಾರ್ಡನರ್ಸ್ ಆಗಲಿ ಇಂಟ್ರೆಸ್ಟ್ ಇರೋರ್ಗೆ ನಿಮ್ಮ ಕಡೆಯಿಂದ ಏನು ಟಿಪ್ ಕೊಡೋಕೆ ಇಷ್ಟಪಡ್ತೀರಾ ಮ್ಯಾಮ್ ಅವರಿಗೆ? ಎಲ್ಲರೂ ಖಂಡಿತವಾಗ್ಲೂ ಗಿಡ ಬೆಳೆಸಿ. ಗಿಡ ಇಲ್ಲದೆ ಬದುಕಬೇಡಿ. ಯಾಕಂದರೆ ಒಂದು ಗಿಡ ಇತ್ತು ಅಂದರೆ ಮನೆಯಲ್ಲಿ ನಿಮ್ಮದು ಆ ಅಟ್ಮಾಸ್ಫಿಯರೇ ಚೇಂಜ್ ಆಗುತ್ತೆ. ನೀವು ಅದನ್ನು ಫೀಲ್ ಮಾಡಿ, ನಿಮಗೆ ಎಷ್ಟೋ ರೋಗಗಳು ವಾಸಿ ಆಗುತ್ತೆ. ಆಮೇಲೆ ನಿಮ್ಮದು ಮೆಂಟಲ್ ಸ್ಟೇಟಸ್ಸು ತುಂಬ ಕೂಲಾಗಿರ್ತೀರ. ನಿಮ್ಮ ಬರೀ ಈಗಿನ ಜಮಾನದಲ್ಲಂತೂ ಬರೀ ಮೊಬೈಲು, ಟಿ ವಿ. ನೀವು ಮೊಬೈಲ್ ನೋಡಿ ಒಂದು ಕ್ಷಣ ಗ್ರೀನ್ ನೋಡಿದಾಗ ನಿಮ್ಮ ಕಣ್ಣಿಗೆ ತಂಪು ಅನಿಸುತ್ತೆ, ಹಾಯ್ ಅನಿಸುತ್ತೆ. ಸೊ ಅದಕ್ಕೆ ನೀವು ಈಗ ಎದ್ದು ಹೊರಗಡೆ ಹೋಗೋಕ್ಕಾಗ್ತಿರಲ್ಲ. ಆ ಟೈಮಲ್ಲಿ ನಿಮ್ಮ ಮನೆ ಒಳಗಡೆ 4-5 ಪಾಟ್ಸು, ದೊಡ್ಡ ಪಾಟ್ಸ್ ಇಟ್ಕೊಳ್ಳಿ. ಅದನ್ನು ನಿಮ್ಮ ಮನೆಯಲ್ಲೇ ಒಂದು ಗಾರ್ಡನ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಅದೇನು ಕಷ್ಟ ಆಗೋದಿಲ್ಲ. 4-5 ಗಿಡ ಬೆಳೆಸೋದೇನು ಕಷ್ಟ ಆಗೋದಿಲ್ಲ. ಖಂಡಿತವಾಗ್ಲೂ ಮಾಡಿ. ಇದರಿಂದ ನಿಮ್ಮ ಆರೋಗ್ಯ, ನಿಮ್ಮ ಏನಂತಾರೆ ಹುರುಪು ಜಾಸ್ತಿ ಆಗುತ್ತೆ ಹೊರತು ನಿಮಗೆ ತೊಂದರೆ ಆಗೋದಿಲ್ಲ. ಅದರಿಂದ ನಿಮ್ಮ ತೊಂದರೆನ ನಿವಾರಣೆ ಮಾಡ್ಬೋದು ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಶೋ ಹೆಸರು ಮೈಕ್ ಡ್ರಾಪ್ ಅಂತ ಮ್ಯಾಮ್. ಸೊ ಮೈಕ್ ಡ್ರಾಪ್ ಬಂದು ಯಾರೇ ಆಗಿರಲಿ ಅವ್ರ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಅಂತ ಮಾಡಿರ್ತೀವಿ. ನೀವಾಗಲೇ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹೇಳಿದ್ರಿ ನೀವು ಮಾಡಿರೋ ಸ್ಯಾಟಿಸ್ಫ್ಯಾಕ್ಟ್ರಿ ವರ್ಕ್. ಸೊ ಇಷ್ಟು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಿಮ್ಮ ಅಚೀವ್ಮೆಂಟ್ ಅನ್ನೋದು ಏನು ಹೇಳ್ಕೊಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಅಚೀವ್ಮೆಂಟ್ ಅಂತ ನಾನು ಇನ್ನೂ ಅಂಥ ದೊಡ್ಡ ಅಚೀವ್ಮೆಂಟ್ಸ್ ಏನೂ ಮಾಡಿಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಬಯೋಫಟ್ ಇದು ಏನು ನಮ್ಮದು ವರ್ಮಿ ಕಾಂಪೋಸ್ಟ್, ನಾನು ಬಯೋಫ್ ಅಂತ ಹಿಂದೆ ಒಂದು NGOದಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ ಒಂದು ಹಳ್ಳಿನೇ ವರ್ಮಿ ಕಾಂಪೋಸ್ಟ್ ಪ್ರೊಡಕ್ಷನ್ ಮಾಡಿ ಜೀವನ ಮಾಡ್ತಾಯಿದ್ರು. ಸೊ ಆ ಥರದ ಕೆಲಸ ಎಲ್ಲ ಅವಾಗಿಂದನೂ ಮಾಡ್ಕೊಂಡು ಬಂದಿದ್ದು. ಒಂದೊಂದು ವರ್ಕೂ ಸ್ಯಾಟಿಸ್ಫ್ಯಾಕ್ಟ್ರಿ ಇದೆ. ಜೊತೆಗೆ ಲಾಲ್ಬಾಗಲ್ಲೂ ಸಾಕಷ್ಟು ಏನಂತಾರೆ ಫ್ಲವರ್ ಶೋಸ್ ಮಾಡಿದ್ದೀವಿ. ವೆಸ್ಟರ್ನ್ ಘಾಟ್ ಸ್ಪೀಸೀಸ್ ಎಸ್ಪೆಷಲಿ ಅದು ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ವರ್ಕ್ನೇ. ಅಚೀವ್ಮೆಂಟ್ ಅಂತ ಹೇಳೋಕ್ಕಿಂತನೂ ಇಲ್ಲಿ ಮುಖ್ಯವಾಗಿ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡಿದ್ದೀನಿ, ಅದರಲ್ಲಿ ಇನ್ವಾಲ್ವ್ ಇದ್ದು ಕೆಲಸ ಮಾಡಿದ್ದೀನಿ. ಅಚೀವ್ಮೆಂಟ್ಸ್ ಅಂತ ಬೇರೆಯವ್ರು ಹೇಳ್ಬೇಕು, ನಮಗೆ ನಾವೇ ಹೇಳ್ಕೋಬಾರ್ದು. ಸೊ ಇನ್ನೂ ಮಾಡೋಕ್ಕೆ ಕೆಲಸ ತುಂಬ ಬಾಕಿ ಇದೆ, ಮಾಡೋದಿದೆ. ಸಾಕಷ್ಟು ಕೆಲಸ ನಾವು ಮಾಡ್ಬೋದು. ಅಂದರೆ ಈಗ ನಾವೇನು ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದೀವಿ, ಅದ್ರ ಮೂಲಕನೂ ಸಾಕಷ್ಟು ಕೆಲಸ ಮಾಡ್ಬೋದು ಅಂತ ನಾನು ಇಲ್ಲಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ 1964 ಲಾಲ್ಬಾಗ್ದು ನಾಮನ್ ಕ್ಲೇಚರ್ ಡಾಕ್ಯುಮೆಂಟೇಷನ್ ಆಗಿದ್ದು. ಆ ನಂತರ ಆಗೇ ಇಲ್ಲ.
ಸೊ ಆ ಕೆಲಸನೂ ಕೂಡ ಸ್ಟಾರ್ಟ್ ಮಾಡಿಸಿದ್ದೀನಿ ನಾನು. ಓಕೆ. ಇನ್ನೊಂದು 3-4 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗ್ತಾ ಇದೆ. ಅಲ್ಲಿ ಟ್ಯಾಕ್ಸ್ನಾಮಿಸ್ಟ್ ಅಂತ ಡಾಕ್ಟರ್ ಕೇಶವಮೂರ್ತಿ ಅವರು ಕೂಡ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಕೂಡ ನಾವು ತಗೊಂಡ್ವಿ. ಆಮೇಲೆ ಹರ್ಬೇರಿಯಂ ಸ್ಟಾರ್ಟ್ ಮಾಡಿಸ್ದೆ ಫಾರ್ ದ ಫಸ್ಟ್ ಟೈಮ್ ಇನ್ ಲಾಲ್ಬಾಗ್. 1000 ಹರ್ಬೇರಿಯಮ್ಸ್ ಪ್ಲ್ಯಾಂಟ್ಸ್ ಸ್ಪೀಸೀಸ್ ಆಗಿದೆ. ಸೊ ಇದರ ಜೊತೆಗೆ ನಮ್ಮ ಡಾಕ್ಟರ್ ಜಗದೀಶ್ ಅಂತ ಜಾಯಿಂಟ್ ಡೈರೆಕ್ಟ್ರು, ಅವ್ರದ್ದು ಸಪೋರ್ಟು ಮತ್ತು ಅವ್ರದ್ದು ಸಾಕಷ್ಟು ವಿಷನ್ಸ್ ಇತ್ತು. ಹಾಗಾಗಿ ಅವ್ರ ಜೊತೆ ಸೇರಿ ನನಗೆ ಒಂದು ಕೆಲಸ ಮಾಡಲಿಕ್ಕೆ ಸಾಕಷ್ಟು ಸ್ಯಾಟಿಸ್ಫ್ಯಾಕ್ಟ್ರಿ ವರ್ಕು ಪ್ಲಸ್ ಒಂದು ಒಳ್ಳೆ ಮುಂದೆ ಒಂದು ಪೀಳಿಗೆಗೆ ಅನುಕೂಲ ಆಗುವಂಥ ವರ್ಕ್ನ ಮಾಡಿದ್ದೀವಿ ಅಲ್ಲಿ. ಸೊ ನಾಮನ್ಕ್ಲೇಚರು ಕೂಡ ಸಾಕಷ್ಟು 1000 ಸ್ಪೀಸೀಸ್ದು ನಾಮನ್ಕ್ಲೇಚರು ಸಹ ಮಾಡಿಸಿದ್ದೀವಿ ಹೊಸದಾಗಿ. ಸುಮಾರು ವರ್ಷದಿಂದ ಆಗಿರಲಿಲ್ಲ, 1000 ಸ್ಪೀಶೀಸ್ ಅಂದರೆ ಸಾಕಷ್ಟು ವರ್ಷದಿಂದ ಆಗಿರಲಿಲ್ಲ ಆ ಥರದ ಕೆಲಸ. ಆಮೇಲೆ ಫಾರ್ ದ ಫಸ್ಟ್ ಟೈಮ್ ಲಾಲ್ಬಾಗ್ ಬಟಾನಿಕಲ್ ಗಾರ್ಡನನ್ನು BGCಯಲ್ಲಿ ಬಟಾನಿಕಲ್ ಗಾರ್ಡನ್ಸ್ ವರ್ಲ್ಡ್ ಗ್ಲೋಬ್ ಇದರಲ್ಲಿ ರಿಜಿಸ್ಟರ್ ಮಾಡಿಸಿದ್ದೀವಿ. ಅದು ಕೂಡ ಲಾಸ್ಟ್ ಡಿಸೆಂಬರಲ್ಲಿ ಜಾನ್ವರಿಯಲ್ಲಿ ರಿಜಿಸ್ಟರ್ ಆಯಿತು. ಸೊ ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಕೆಲಸ ಮಾಡಿದ್ದೀವಿ ಅಂತ ಒಂದು ಖುಷಿ ಇದೆ. ಸ್ಟಿಲ್ ಇನ್ನೂ ಕೆಲಸ ಮಾಡೋದು ತುಂಬ ಇದೆ. ಥ್ಯಾಂಕ್ ಯು ಮ್ಯಾಮ್. ನಮಗೆ ಕೇಳಿದ ತಕ್ಷಣ ನಿಮ್ಮ ಟೈಮ್ನ ನಮ್ಗೆ ಕೊಟ್ಟು ಗೊತ್ತಿಲ್ದಿರೋ ವಿಚಾರ ಎಲ್ಲ ಜನಕ್ಕೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಕಡೆಯಿಂದ ನಿಮ್ಗೊಂದು ಚಿಕ್ಕ ಸರ್ಪ್ರೈಸ್ ಇದೆ ಮ್ಯಾಮ್. ಅಯ್ಯೋ ಏನಪ್ಪ ಅದಲ್ಲ, ಏನೋ ಪ್ಲಾನ್ಸ್ ಅಲ್ಲೇ ಇರ್ತೀವಿ. ಖಂಡಿತ ನಿಮ್ಮಲ್ಲೂ ಯಾರಾದರೂ ಯಂಗ್ಸ್ಟರ್ಸ್ ಕಲ್ತ್ಕೊಳಕ್ ಬರೋರು ಇದ್ರೆ ಬರ್ಬೋದು. ನಮ್ಮ ಆರ್ಟ್ ಪಾರ್ಟ್ನರ್ ಡೂಡಲ್ ಆಲೆಯಿಂದ ನಿಮ್ಗೋಸ್ಕರ ಬ್ಯೂಟಿಫುಲ್ ಪೋರ್ಟ್ರೇಟ್ ಮ್ಯಾಮ್. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ವ್ಯೂವರ್ಸ್ ಅಲ್ಲೂ ಯಾರಿಗಾದ್ರೂ ಈ ತರ ಪೋರ್ಟ್ರೇಟ್ ಬೇಕು ಅಂದ್ರೆ ಅವರು ಇನ್ಸ್ಟಾಗ್ರಾಮ್ಗೆ ಹೋಗಿ ಡೂಡಲ್ ಆಲೆಗೆ DM ಮಾಡಬಹುದಾಗುತ್ತೆ. ವೆರಿ ನೈಸ್. ಸೊ ಇದು ನಿಮ್ಗೋಸ್ಕರ ಮ್ಯಾಮ್. ಎಸ್, ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಆಕ್ಚುಲಿ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಎಪಿಸೋಡಲ್ಲಿ ಗಾರ್ಡನಿಂಗ್ ಬಗ್ಗೆ, ಪ್ಲಾಂಟ್ಸ್ ಬಗ್ಗೆ ಡಿಫ್ರೆಂಟ್ ಫ್ಯಾಕ್ಟ್ಸ್ ಮತ್ತು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀವಿ. ಹೆಚ್ಚಿನ ಅನ್ಸ್ಕ್ರಿಪ್ಟೆಡ್, ಅನ್ಫಿಲ್ಟರ್ಡ್, ಅನ್ಮಿಸಬಲ್ ಕಾನ್ವರ್ಸೇಷನ್ಸ್ಗಾಗಿ ಮೈಕ್ ಡ್ರಾಪ್ ಅನ್ನು ನೋಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.